ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಾಗ ನಾವು LCM ಮತ್ತು HCF ನಾನು ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಅದು 3ನೇ ಕ್ಲಾಸ್. ಇವತ್ತು 3ನೇ ಕ್ಲಾಸು. ಇವತ್ತಿನ ಕ್ಲಾಸ್ನಾಗ ಎಲ್ಲ ನಾವು ಏನು ತಿಳ್ಕೊಬೇಕಂತಂದ್ರೆ, ಪೂರ್ತಿ ಮೇನ್ ಎಕ್ಸಾಮ್ದಾಗ ಏನು ಕ್ವಶನ್ ಬರ್ತಾವಲ್ಲ ಆ ರೀತಿ ಒಳಗೆ ಕ್ವಶನ್ಸನ್ನು ನಾವು ಹೆಂಗೆ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅದ್ರ ಬಗ್ಗೆ ನಾವು ಇವತ್ತೆಲ್ಲ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಐತಿ. ಯಾರೂ ಇದನ್ನು ಕ್ಲಾಸನ್ನು ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಭಾಳಷ್ಟು ಎಕ್ಸಾಮ್ದಾಗ ಬರುವಂಥ ಕ್ವಶನ್ಸ ಅಂದ್ರೆ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್, ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಲ್ಲ, ಅಡ್ವಾನ್ಸ್ ಲೆವೆಲ್, ಇದಕ್ಕೆ ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಿ ನಾವು. ಆ ರೀತಿ ಕ್ವಶನ್ಸನ್ನು ನಾವು ಇವತ್ತು ಬಿಡಿಸೋಣ. ಅಂದರೆ ಆ ಥರದ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ, ಬೇಸಿಕ್ಸ್. ಆನಂತರ ಕ್ವಶನ್ಸನ್ನು ಬಿಡಿಸೋಣ ಅಂತಂದು ಹೇಳ್ತಾ, ಈಗ ನೆಕ್ಸ್ಟ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಹಿಂದಿನ ಕ್ಲಾಸ್ನಾಗ ಏನೇನು ಕಲ್ತೀವಿ ಅಂತಂದ್ರೆ, ಬೇಸಿಕ್ಸ್ ಮತ್ತು ಅದರದ್ದು ಐಡೆಂಟಿಟಿ. ಅಂದರೆ ಐಡೆಂಟಿಟಿ ಯಾವ್ದು ಕಲ್ತೀವಿ? A × B = H × L. ಅಂದರೆ H ಅಂದರೆ LCM, H ಅಂದರೆ LCF, L ಅಂದರೆ LCM. ಈ ಎರಡು ನಂಬರ್ಗಳು ಕೊಟ್ಟಾಗ ಅದ್ರದ್ದು ಮಲ್ಟಿಪಲ್ಲ, ಅವ್ರ ಎರಡು ನಂಬರ್ದು ಮಲ್ಟಿಪ್ಲಿಕೇಶನ್ ಮತ್ತು ಅದು ಯಾವುದಕ್ಕೂ ಸಮ ಇರ್ತೈತೆ ಅಂದ್ರೆ LCM HCFಕ್ಕೆ ಮಲ್ಟಿಪಲ್ ಸಮ ಇರ್ತದೆ ಅಂತಂದು. ಡೇ 2ದಾಗ ಏನೋ ಫ್ರಾಕ್ಷನ್ಸ್ ಕಲ್ತೀವಿ, ಪವರ್ಸ್ ಹೆಂಗೆ ಯೂಸ್ ಮಾಡೋದು ಮತ್ತು ರೇಷಿಯೋದ ಮೆಥಡ್. A = B ಕೊಟ್ಟು H ಕೊಟ್ಟಿದ್ದಂದ್ರೆ ಅವ್ರು ಹೆಂಗೆ ಕ್ವಶನನ್ನು ಬಿಡಿಸ್ಬೇಕು ಅಂತಲೂ ಕಲ್ತೀವಿ. ಈಗ ಇವತ್ತಿನ ಕ್ಲಾಸ್ನಾಗ ಏನು ಕಲಿತೀವಿ ಅಂದ್ರೆ, 3 bells ರಿಂಗಿಂಗ್ ಒಂದು ಕ್ವಶನ್ ಐತೆ ನೋಡ್ರಿ. ಇಲ್ಲಿ 3 bells ರಿಂಗಿಂಗ್ 6, 8, 12 seconds. ಅಂದರೆ 6 ಸೆಕೆಂಡ್ ಒಂದು, 8 ಸೆಕೆಂಡ್ ಒಂದು, 12 ಸೆಕೆಂಡ್ ಒಂದು ಬೆಲ್ಲ ಇದನ್ನಾಗ್ತದೆ. ಅದಕ್ಕೇನಂತೀವಿ? ಬಡಿತಾವೆ, ಅಲಾರಾಮ್ ಬಡಿತದ ಅಂದಂಗೆ ಅರ್ಥ. ಬೆಲ್ ಬಡಿತಾವ ಅಂದ್ರೆ ಗಡಿಯಾರದ. ಇಫ್ ದೇ ರಿಂಗ್ ಟುಗೆದರ್ ನಾವು, ಈಗೆಲ್ಲವೂ ರಿಂಗ್ ಮಾಡಾಕತ್ತಾವು, ಒಂದೇ ಟೈಮ್ಗೆ ರಿಂಗ್ ಮಾಡ್ತಾವೆ. ದೆನ್ ಮುಂದೆ ಮತ್ತು ಟುಗೆದರ್ ಅಗೇನ್, ಮತ್ತು ಹೊಳ್ಳಿ ಎಲ್ಲವೂ ಸೇಮ್ ಟೈಮ್ಗೆ ಯಾವಾಗ ರಿಂಗ್ ಆಗ್ತಾವೆ ಅಂತ ಕೇಳತ್ತಾನ. ಇಂಥ ಕ್ವಶನ್ ಹೆಂಗೆ ಮಾಡಬೇಕು? ಇಂಥ ಕ್ವಶನ್ ಭಾಳಷ್ಟು ಬರ್ತಾವೆ. ರೈಲ್ವೆದಾಗೂ ಭಾಳಷ್ಟು ಕೇಳ್ತಾನೆ, SSC ಒಳಗೂ ಭಾಳಷ್ಟು ಕೇಳ್ತಾನೆ. ಇಂಥ ಕ್ವಶನ್ ಮಾಡೋದು ಹೆಂಗೆ ಅಂತಂದು ತಿಳ್ಕೊಳ್ಳೋಣ. ಈಗ ಮೊದಲು ಇಂಥವು ಕ್ವಶನ್ ಮಾಡ್ಬೇಕಾದ್ರೆ ಅವಕ್ಕೆ ಕ್ವಶನ್ ಓದುವಾಗನ ಗೊತ್ತಾಗ್ತದೆ. ಕೆಲವೊಂದಿಷ್ಟು ವರ್ಡ್ಸ್ ಬರ್ತಾವೆ. ಕ್ವಶನ್ ಓದುವಾಗ ಕೆಲವೊಂದಿಷ್ಟು ವರ್ಡ್ಸ್ ಬರ್ತಾವೆ ನೋಡ್ರಿ. LCM ಯಾವಾಗ ತೊಗೋಬೇಕು? ರಿಪೀಟ, ಮೀಟ. LCM ಯಾವಾಗ ತೊಗೋಬೇಕಂತಂದ್ರೆ, ಈ ವರ್ಡ್ಸ್ಗಳು ಬಂದಾಗ ಇವೆಂಟ್ಸ ರಿಪೀಟ್ ಆಗಿರ್ಬೇಕು ಒಳ್ಳೊಳ್ಳೆ. ಈಗ ಬೆಲ್ಸ್ ಬಂತಲ್ಲ, ಬೆಲ್ಸ್ ರಿಪೀಟ್ ಆಗಕತ್ತೈತಿ ಒಳ್ಳೊಳ್ಳೆ ಅಂಥದ್ದು ಟೈಮ್ನಾಗ. ಮತ್ತು ಮೀಟ್ ಟುಗೆದರ್ ಅಂದರೆ ಒಂದು ಸರ್ಕಲ್ದಾಗ ಇಬ್ಬರು ಮಂದಿ ಓಡಾತಾರೋ, ಇಬ್ಬರು ಮಂದಿ ಒಂದೇ ಕಡೆ ಸೈಮ್ ಓಡುವಾಗ ಅವ್ರು ಯಾವಾಗ ಮೀಟ್ ಆಗ್ತಾರೋ, ಒಳ್ಳೊಳ್ಳೆ ಮೀಟ್ ಆಗೋದು ಅಂದ್ರೆ ಒಳ್ಳೊಳ್ಳೆ ಮೀಟ್ ಆಗೋ ಅದು ಆ ಸಿಚುವೇಶನ್ ಇದ್ದಾಗ. ಇಂಥವು ಟೈಮ್ನಾಗ ಏನು ಮಾಡಬೇಕು? ನಾವು LCM ತೊಗೋಬೇಕು. ಇಲ್ಲಿ ನೋಡಿ ಯಾವ್ಯಾವ ಕೀವರ್ಡ್ಸ್ ನೋಡ್ರಿ ಕ್ವಶನ್ ಪೇಪರ್ನಾಗ ನೋಡಬೇಕಾಗಿದ್ದು. ಟುಗೆದರ್ ಅಗೇನ್, ಈ ಟುಗೆದರ್ ಅಗೇನ್, ಸೇಮ್ ಟೈಮ, ಸೇಮ್ ಪಾಯಿಂಟ, ಸೇಮ್ ಟೈಮ, ಸೇಮ್ ಪಾಯಿಂಟ, ಸೈಮಲ್ಟೇನಿಯಸ್ಲಿ ಅಂತಂದು ಈ ವರ್ಡ್ಸ್ಗಳು ಇದ್ದು ಅಂದ್ರೆ ಆ ಕ್ವಶನ್ ಒಳಗೆ ಅವಾಗ ನಾವು LCMನ್ನು ಕಂಪಲ್ಸರಿ ತೊಗೊಳ್ಬೇಕಾಗ್ತದೆ. ಅದೇ ಜಾಗದಾಗ ನೀವು HCF ತೊಗೊಂಡ್ರೆ ಅಂದರೆ ಕ್ವಶನ್ ತಪ್ಪಾಗಿಬಿಡ್ತದೆ. ಅದಕ್ಕಾಗಿ ಯಾವ್ದು LCM ತೊಗೋಬೇಕು, ಯಾವಾಗ HCF ತೊಗೋಬೇಕು ಅನ್ನೋದನ್ನು ಮೊದಲು ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕಲ್ಲ. ಅದು ಗೊತ್ತಾದ್ರೆ ನಮಗೆ ಕ್ವಶನ್ ಆನ್ಸರ್ ಮಾಡೋಕ್ಕೆ ಬರ್ತದೆ. ಅದಕ್ಕಾಗಿ ಟುಗೆದರ್ ಏನಿತ್ತು ಅಂದ್ರೆ, ಸೇಮ್ ಟೈಮ್ ಅಂತಂತಿತ್ತು ಅಂದ್ರೆ, ಸೇಮ್ ಪಾಯಿಂಟ್ ಅಂತ ಇದ್ರೆ, ಸೈಮಲ್ಟೇನಿಯಸ್ಲಿ ಅಂತಿದ್ರೆ ಅವಾಗ ನಾವು LCMನ್ನು ಕನ್ಸಿಡರ್ ಮಾಡಬೇಕು. ಇನ್ನು HCF ಯಾವಾಗ ತೊಗೋಬೇಕು? ಅವಾಗ ಮ್ಯಾಕ್ಸಿಮಮ್ ಈಕ್ವಲ್ ಗ್ರೂಪ್ಸ್ ಅಂತ ಬರ್ತದೆ. ಅಂದ್ರೆ ದೊಡ್ಡದಂತಂದು ಯಾವಾಗಲೂ ಇಲ್ಲಿ LCMದಾಗ ಲೀಸ್ಟ್ ಅಂತ ಹೆಚ್ಚು ಯೂಸ್ ಮಾಡ್ತೀವಿ, ಲೀಸ್ಟ್ ನಂಬರ್ ಅಂತ. ಬಟ್ ಆನ್ಸರ್ದಾಗ ಯಾವಾಗಲೂ ಅದು ದೊಡ್ಡ ನಂಬರನ್ನು ಇರ್ತದೆ. ಇಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ದಾಗ ಮ್ಯಾಕ್ಸಿಮಮ್ ಅಂತ ಕೇಳಿರ್ತಾನೆ, ಬಟ್ ಆನ್ಸರ್ದಾಗ HCF ಯಾವಾಗಲೂ ಸಣ್ಣ ನಂಬರನ್ನು ಇರ್ತದೆ. ಇದನ್ನು ನೆನ್ಪಿಟ್ಕೋಬೇಕು ನೀವು, ಸ್ವಲ್ಪ ಡಿಫ್ರೆನ್ಸ್. ಯೂಸ್ HCF ವೆನ್ ಯು ನೀಡ್ ಮ್ಯಾಕ್ಸಿಮಮ್ ಈಕ್ವಲ್ ಗ್ರೂಪ್ಸ್. ಭಾಳಷ್ಟು ಈಕ್ವಲ್ ಗ್ರೂಪ್ಸ್ ಅಂದ್ರೆ ಎಲ್ಲವನ್ನೂ ಕೂಡಿಸಿ ಒಂದು ಗ್ರೂಪ್ದಾಗ ಸಣ್ಣ ಗ್ರೂಪ್ ಮಾಡಿದಾಗ ಯಾವ ಸೇಮ್ ಈಕ್ವಲ್ ಗ್ರೂಪ್ ಆಗ್ತಾವೆ, ಎಷ್ಟು ತೊಗೋಬೇಕು, ಅದಕ್ಕೆ ಮ್ಯಾಕ್ಸಿಮಮ್ ಸೈಜ್ ಯಾವುದು, ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್ ಎಷ್ಟು ಬರ್ತಾವೆ, ಹಿಂಗೆ ಇಂಥವು ವರ್ಡ್ಸ್ ಬಂದಿದ್ದಂದ್ರೆ ಅವಾಗ ನಾವು HCF ತೊಗೋಬೇಕು. ಅದು ಹೆಂಗೆ ಬರ್ತೈತೆ ಅಂದ್ರೆ ಕೀವರ್ಡ್ಸ ಗ್ರೇಟೆಸ್ಟ್ ಲೆಂತ್ ಅಂತ ಕೊಟ್ಟಿರ್ತಾನೆ, ಲಾರ್ಜೆಸ್ಟ್ ಸೈಜ್ ಅಂತ ಕೊಟ್ಟಿರ್ತಾನೆ, ಆನಂತರ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿರ್ತಾನೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಐಡೆಂಟಿಕಲ್ ಪ್ಯಾಕೆಟ್ಸ್ ಅಂತ ಕೊಟ್ಟಿರ್ತಾನೆ. ಇಂಥವಕ್ಕೆ ನಾವು HCF ತೊಗೋಬೇಕು. ಈಗ ಇದನ್ನ ಕನ್ನಡದಾಗ ಬರ್ದೇನೆ. ಮತ್ತೆ ಒಟ್ಟಿಗೆ ಅಂತಂದು ಕನ್ನಡದಾಗ ವರ್ಡ್ ಇರ್ತದೆ. ಒಂದೇ ಸಮಯದಲ್ಲಿ ಅಂತಂದು ಕನ್ನಡದಾಗ ವರ್ಡ್ ಕೊಟ್ಟಾಗ, ಪುನರಾವರ್ತಿತ, ಇವೆಲ್ಲ ವರ್ಡ್ಸ್ ಇದ್ದಾಗ LCMನ್ನು ತೊಗೋಬೇಕು ನಾವು. ಹೌದಾ?
ಈಗ ಎಚ್ ಶೇಪ್ ತೊಗೋಬೇಕಾದ್ರೆ ಅತಿ ದೊಡ್ಡ ಸಮಾನ ಗುಂಪು, ಗರಿಷ್ಠ ಉದ್ದ, ಸಮಾನವಾಗಿ ಹಂಚಿಕೆ ಹಿಂಗೆ ಮಾಡಿದ್ದು ಅಂದ್ರೆ ಅವಾಗ ನಾವು ಎಚ್ ಶೇಪನ್ನು ತೊಗೋಬೇಕು. ಇಷ್ಟ ನೆನಪು ಆಯ್ತು ಅಂತ ಅಂದ್ಕೋತೀನಿ. ಇನ್ನು ಇಲ್ಲಿ ನೋಡ್ರಿ, ಇದ್ರ ಮೇಲಿನ ಪ್ರಾಬ್ಲಮ್ ಬಿಡಿಸೋಣ. ಈಗ ಇಲ್ಲಿ ಏನು ಹೇಳಕತ್ತಾನ, ಇಲ್ಲಿ 3 bells are ring at a interval of 6, 8, 12 ಸೆಕೆಂಡಿಗೆ ಇಂಟರ್ವ್ಯೂದಾಗ ಅದು ಒಂದು 6 ಸೆಕೆಂಡಿಗೆ ಬಾರಿಸ್ತದೆ, ಇನ್ನೊಂದು 8 ಸೆಕೆಂಡಿಗೆ ಬಾರಿಸ್ತದೆ, ಇನ್ನೊಂದು 12 ಸೆಕೆಂಡಿಗೆ ಬಾರಿಸ್ತದೆ. ಅವಾಗ ನಾವು ಏನು ತೊಗೋಬೇಕಿದ್ರದ ಅವೆಲ್ಲವೂ 0 ಸೆಕೆಂಡಿಗೆ ಸ್ಟಾರ್ಟ್ ಮಾಡ್ತಾವೆ. ಬಟ್ ಇನ್ನು ನೆಕ್ಸ್ಟ್ ಟುಗೆದರ್ ಮತ್ತೊಂದು ಸಲ ಯಾವಾಗ ಬಾರಿಸ್ತಾವೆ ಅಂತ ಕೇಳತ್ತಾನ. ಅವಾಗ ಏನು ಮಾಡ್ಬೇಕು, ನಾವು ಎಲ್ ಸಿ ಎಮ್ ತಕ್ಕೋಬೇಕು. ಎಲ್ ಸಿ ಎಮ್ ತಕ್ಕೊಳ್ಳೋದು ಭಾಳ ಈಜಿ. ಹೆಂಗೆ, ಇಲ್ಲಿ ನೋಡ್ರಿ, ಇಲ್ಲಿ 12 ಕೊಟ್ಟಾನ, 6 ಮಗ್ಯಾಗ 12 ಐತಿ. ಹಂಗಾದ್ರೆ ನೀವು 6 ಬಿಟ್ಬಿಡ್ರಿ, ಮರೆತು ಬಿಡ್ರಿ. ಆನಂತರ 8 ಮಗ್ಯಾಗ ಹಂಗೆ 12 ಐತೇನು, ಇಲ್ಲ. ಹಾಗಾದ್ರೆ ನಾ ಏನು ಮಾಡಬೇಕು, ಇದನ್ನು ಇಂಟು 2 ಮಾಡ್ಬೇಕು. ಹೌದಾ, ಈಗ ನೋಡ್ರಿ, 8 ಮಗ್ಯಾಗ 12 ಇಲ್ಲ, ಹಾಗಾಗಿ ಇಂಟು 2 ಮಾಡ್ತೀನಿ. ಅವಾಗ ಎಷ್ಟಾಗ್ತೈತಿ, 24 ಆಗ್ತೈತಿ. ಈಗ ನೋಡ್ರಿ, ಈಗೇನು ಮಾಡೋದು, ಎಲ್ಲದಕ್ಕೂ ಭಾಗಾಕಾರ ಮಾಡೋದು. ಹೆಂಗೆ ಭಾಗಾಕಾರ ಮಾಡೋದು ಅಂದ್ರೆ, ಈ 6 ಓದಿ ಇದಕ್ಕೆ ಭಾಗಾಕಾರ ಮಾಡಿರಿ. 6 4 24 ಕಟ್ತಾ ಹೋಗ್ತದೆ. ಈಗ 8 ಡಿವೈಡ್ ಬೈ ಮಾಡಿರಿ, ಇದಕ್ಕೆ 8 ಡಿವೈಡ್ ಬೈ ಮಾಡಿರು 8 ಮೂರಲೇ ಹೋಗ್ತದೆ, 12ಲೇನೂ ಹೋಗ್ತದೆ. ಹಾಗಾಗಿ ನಮಗೆ ಎಲ್ ಸಿ ಎಮ್ ಏನಾಗ್ತದೆ, ಎಲ್ ಸಿ ಎಮ್ ಈಕ್ವಲ್ ಟು 24 ಆಗ್ತದೆ. ಓಕೆ, ಇಲ್ಲಿ ಬಂದೈತೆ ನೋಡ್ರಿ ಆನ್ಸರ್. ಇಲ್ಲಿ ಏನು ಮಾಡೋಣ, ನಾವು ಫ್ಯಾಕ್ಟರ್ಸ್ದಿಂದ ತಗೊಂಡು ಅವಾಗ ಎಲ್ ಸಿ ಎಮ್ 24 ಬಂತು. ಈಗ ಇದು ನೆಕ್ಸ್ಟ್ ಟೈಮ್, ಈಗ ಫಸ್ಟ್ ಟೈಮ್ ಏನು ಮಾಡಿತು, 0 ಸೆಕೆಂಡ್ ಇದ್ದಾಗ ಬೆಲ್ ಬಾರಿಸ್ತದೆ. ಸೆಕೆಂಡ್ ಟೈಮ್ ಎಷ್ಟು ಬಾರಿಸ್ತೈತಿ, 24 ಸೆಕೆಂಡಿಗೆ ಬಾರಿಸ್ತದೆ. 24 ಸೆಕೆಂಡಿಗೆ ಬಾರಿಸ್ತೈತಿ. ಇನ್ನು ಥರ್ಡ್ ಟೈಮ್ ಯಾವಾಗ ಬಾರಿಸ್ತೈತಿ, 24 ಡಬಲ್ ಮಾಡಿರಿ, 48 ಸೆಕೆಂಡಿಗೆ ಬಾರಿಸ್ತದೆ. ಹೌದಾ, ಈ ರೀತಿ ಕೇಳ್ದಾನು. ಹಿಂಗೆ ಎಷ್ಟು ಸೆಕೆಂಡಿಗೆ ಒಮ್ಮೆ ಬಾರಿಸ್ತೈತಿ ಅನ್ನೋದು ಕೇಳ್ಯಾನಲ್ಲ. ಫಸ್ಟಿಗೆ 0 ಸೆಕೆಂಡು, ಫಸ್ಟ್ಗೆ 0 ಸೆಕೆಂಡು, ಆನಂತರ ಎರಡನೇದಕ್ಕೆ 24 ಸೆಕೆಂಡ್ ತೊಗೋತದೆ, ಮೂರನೇದಕ್ಕೆ 48 ಸೆಕೆಂಡ್ ತೊಗೋದು. ಅದೇ ಎಲ್ ಸಿ ಎಮ್ಮನ್ನು ಮಲ್ಟಿಪ್ಲೈ ಮಾಡ್ಕೊತ ಹೋಗಿದ್ರೆ ನಮಗೆ ಎಷ್ಟು ಸೆಕೆಂಡಿಗೆ ಒಮ್ಮೆ ಬಾರಿಸ್ತದೆ ಅಂತ ಗೊತ್ತಾಗ್ತದೆ. ಈಗ ಇಲ್ಲಿ ನೋಡ್ರಿ, ಇನ್ನೊಂದು ಟೈಪ್ ಬಿ ಕ್ವಶನ್ಸ್ ಎಂಥವು ಬರ್ತಾವೆ ಅಂತಂದ್ರೆ, ಈ ರೀತಿಯೂ ಕ್ವಶನ್ಸ್ ಬರ್ತಾವೆ. ಸೇಮ್ ಪಾಯಿಂಟ್ ರೌಂಡ್ ಸರ್ಕಲ್ ಅಥವಾ ಸರ್ಕ್ಯುಲರ್ ಟ್ರ್ಯಾಕ್ ಅಂತ ಕೊಟ್ಟಿರ್ತಾನೆ. ಅವಾಗ ಹೆಂಗೆ ಬಿಡಿಸ್ಬೇಕು, ಅವಾಗ ಹೆಂಗೆ ಕ್ವಶನ್ ಕೇಳ್ತಾನೆ. ಎ ಮತ್ತು ಬಿ ಕಂಪ್ಲೀಟ್ ಒನ್ ರೌಂಡ್ 20 ಸೆಕೆಂಡ್. ಇನ್ನೊಬ್ಬ ಎ ಏನು ಮಾಡ್ತಾನೋ, ಒಂದು ರೌಂಡ್ ಹಾಕಕ್ಕೆ 20 ಸೆಕೆಂಡ್ ತೊಗೋತಾನೋ, ಇನ್ನೊಬ್ಬ ಬಿ 30 ಸೆಕೆಂಡ್ ತೊಗೋತಾನೆ. ಇಫ್ ಸ್ಟಾರ್ಟ್ಸ್ ಟುಗೆದರ್, ಇಬ್ಬರು ಮಂದಿ ಕೂಡೇ ಸ್ಟಾರ್ಟ್ ಮಾಡ್ತಾರೆ ಓಡಾಕೆ. ಆಗ ಅವ್ರು ಮತ್ತೊಂದು ಸಲ ಬಂದು ಕೂಡಕ್ಕೆ ಎಷ್ಟು ಟೈಮ್ನಿಗೆ ಕೂಡ್ತಾರೋ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, ಟುಗೆದರ್ ಅಂತ ಕೊಟ್ಟಾನಲ್ಲ, ಟುಗೆದರ್ ಅಗೇನ್ ಅಂತ ವರ್ಡ್ ಐತಲ್ಲ, ಅದ್ರ ಸಲುವಾಗಿ ನಾವೇ ಎಲ್ ಸಿ ಎಮ್ ತೊಗೋಬೇಕಾಗ್ತದೆ. ಎಲ್ ಸಿ ಎಮ್ ತೊಗೊಂಡು ಇಲ್ಲಿ 30 ಸೆಕೆಂಡ, ಇಲ್ಲಿ 20 ಸೆಕೆಂಡ್ ಕೊಟ್ಟಾನೆ. ಈಗ ನಂಗೆ 30 20 ಡಿವೈಡ್ ಮಾಡೋಂಗಿಲ್ಲ, ಅದಕ್ಕಾಗಿ ಇಂಟು 2 ಮಾಡ್ತೀನಿ. ಅವಾಗ 60 ಸೆಕೆಂಡ್ ಸಿಗ್ತದೆ. ಆ 20 60ಕ್ಕೆ ಡಿವೈಡ್ ಮಾಡಿರಿ, ಪೂರ್ತಿ ಡಿವೈಡ್ ಹೋಗ್ತದೆ. ಆದ ಕಾರಣದ ಎಲ್ ಸಿ ಎಮ್ ಏನಾಗ್ತದೆ, 60 ಸೆಕೆಂಡ್ ಆಗ್ತದೆ. ಇಲ್ಲಿ ಇದು 60 ಸೆಕೆಂಡ್ ಆತಂದ್ರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವಾಗ ಸಿಗ್ತೈತೆ ಅಂದ್ರೆ 60 ಸೆಕೆಂಡಿಗೆ ಅದು ಕೂಡ್ತಾರೆ ಅನ್ನೋದು ಅರ್ಥ. ಇನ್ನು ಇದು 0 ಸೆಕೆಂಡಿಗೆ ಫಸ್ಟ್ ಕೂಡಿದ್ರು, ಎರಡನೇದಕ್ಕೆ 60 ಸೆಕೆಂಡ್ ಕೂಡ್ತಾರೆ, ಮೂರನೇ ಸಲ 120 ಸೆಕೆಂಡ್ ಕೂಡ್ತಾರೆ ಅನ್ನಂಗೆ ಅರ್ಥ. ಹೌದಾ, ಇಲ್ಲಿ ಕನ್ನಡ ವರ್ಡ್ ಮತ್ತೆ ಒಂದೇ ಪಾಯಿಂಟಲ್ಲಿ ಈ ರೀತಿ ವರ್ಡ್ ಬಂದಿತ್ತು ಅಂದ್ರೆ, ಮತ್ತೆ ಒಂದೇ ಪಾಯಿಂಟ್ ಅಂತ ಕೊಟ್ಟಿದ್ದಂದ್ರೆ ಅವಾಗ ಎಲ್ ಸಿ ಎಮ್ ತಗೋಬೇಕು. ಹೌದಾ, ಇಫ್ ಕ್ವಶನ್ ಸೇಸ್ ಟುಗೆದರ್ ಅಗೇನ್, ಒಂದು ಕ್ವಶನ್ ಏನು ಹೇಳ್ತೈತಿ, ಟುಗೆದರ್ ಅಗೇನ್ ಸೇಮ್ ಟೈಮ್ ಅಂತ ಕೊಟ್ಟಾಗ ನಾವು ಏನು ಓವರ್ ಥಿಂಕ್ ಮಾಡೋ ಹೋಗಿಲ್ಲ. ಅವಾಗ ನಾವೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತಗೋಬೇಕು. ಡೈರೆಕ್ಟ್ ಎಲ್ ಸಿ ಎಮ್ಮನ್ನು ತಗೊಂಡ್ರೆ ಆನ್ಸರ್ ಸಿಕ್ಬಿಡ್ತದೆ. ಓಕೆ, ಈಗ ಇನ್ನೊಂದು ಏನು ಕೊಟ್ಟಾನ, ಎಚ್ ಶೇಪ್ ವರ್ಡ್ ಪ್ರಾಬ್ಲಮ್ ಏನೇನ ಕಟ್ಟಿಂಗ, ಗ್ರೂಪಿಂಗ, ಡಿಸ್ಟ್ರಿಬ್ಯೂಷನ್. ಇನ್ಕತಕ್ಕ ನಾವು ಎಲ್ ಸಿ ಎಮ್ ನೋಡಿದ್ವಿ. ಈಗ ಎಚ್ ಶೇಪ್ ನೋಡೋಣ. ಎಚ್ ಶೇಪ್ದಾಗ ಏನಾಗ್ತದೆ, 2 ರೋಪ್ಸ್ ಆಫ್ ಲೆಂತ್ 84 84 ಮೀಟ್ರದ್ದು ಒಂದು ರೋಪ್ ಐತಿ. ರೋಪ್ ಅಂದ್ರೆ ಹಗ್ಗ. ಇನ್ನೊಂದು 108 ಮೀಟ್ರದ್ದು ಹಗ್ಗ ಐತಿ. ಆಗ ನನಗೆ ಅವತ್ತನ್ನ ಈಕ್ವಲ್ ಪೀಸಾಗಿ ಕಟ್ ಮಾಡ್ಬೇಕು. ಇದನ್ನು 84 ಈಕ್ವಲ್ ಪೀಸಾಗಿ ಕಟ್ ಮಾಡಬೇಕು, 108 ಈಕ್ವಲ್ ಪೀಸಾಗಿ ಕಟ್ ಮಾಡ್ಬೇಕು. ಅವಾಗ ನನಗೆ ಮ್ಯಾಕ್ಸಿಮಮ್ ಲೆಂತ್ ಸಿಗ್ತದೆ. ಫೈಂಡ್ ಅದು ಮ್ಯಾಕ್ಸಿಮಮ್ ಲೆಂತ್ ಇರ್ಬೇಕು, ನನಗೆ ಕಡಿಮೆ ಲೆಂತ್ ಇರಬಾರ್ದು. ಅಂದ್ರೆ ಅತಿ ಮ್ಯಾಕ್ಸಿಮಮ್ ಲೆಂತ್ದಾಗ ತೊಗೋಬೇಕು, ಅದ್ರೊಳಗೆ ಈಕ್ವಲ್ ಇರಬೇಕು ಅಂಥದ್ದು. ಅಂದ್ರೆ ಈಗ ಒಂದು ರೋಪ್ ಐತಿ, ಈ ರೋಪನ್ನು ಕಟ್ ಮಾಡ್ರೆ
ಅತಿ ದೊಡ್ಡ ನಂಬರ್ಲಿ ಕಟ್ ಮಾಡಬೇಕು 2 ರೋಪನ್ನು, ಬಟ್ 2 ಸೇಮ್ ಲೆಂತನ್ನೇ ಕಟ್ ಮಾಡಬೇಕು. ಆವಾಗ ಸೇಮ್ ಲೆಂತ್ ಕಟ್ ಮಾಡಿದಾಗ ಅವು ಎಲ್ಲವೂ ತುಕಡಿಗಳು ಏನಾಗ್ತಾವಲ್ಲ ಸೇಮ್ ಆಗ್ತಾವೆ. 2 ಹಗ್ಗದ ತುಕಡಿಗಳು ಸೇಮ್ ಆಗ್ಬೇಕು. ಹಂಗೆ ಕಟ್ ಮಾಡೋಕ್ಕೆ ಎಷ್ಟು ಬರ್ತದೆ ಅವಾಗ ನಾವು ಕಟ್ ಮಾಡೋದಂತ ಬಂತಂದ್ರೆ ಏನು ಮಾಡಬೇಕು, ಎಚ್ ಶೇಪನ್ನು ತಕ್ಕೋಬೇಕು. ಫೈಂಡ್ ದ ಲೆಂತ್ ಆಫ್ ಈಚ್ ಪೀಸ್ ಆ್ಯಂಡ್ ನಂಬರ್ ಆಫ್ ಪೀಸಸ್. ಎಷ್ಟು ಪೀಸ್ ಆಗ್ತಾವು ಅಂತ ಕೇಳತ್ತಾನ ಇಲ್ಲಿ. ಹೌದಾ, ಈಗ ನೋಡ್ರಿ ಎಷ್ಟು ಪೀಸ್ ಆಗ್ತಾವು ಅಂತಂದು ಕೇಳತ್ತಾನಂದ್ರೆ ಏನು ಮಾಡಬೇಕು, ಮ್ಯಾಕ್ಸಿಮಮ್ ಈಕ್ವಲ್ ಲೆಂತ್ ಅಂತ ಕೇಳ್ಯಾನ. ಅವಾಗ ನಾವು ಎಚ್ ಶೇಪ್ ತಕ್ಕೋಬೇಕು. ಎಚ್ ಶೇಪ್ ತಕ್ಕೊಳ್ಳೋದಾದ್ರೆ ಇಲ್ಲಿ ಫ್ಯಾಕ್ಟ್ರೈಸೇಷನ್ ಮಾಡ್ಕೋತಾನೆ. ಹೆಂಗೆ 84 ಹೊಡಿತಾನೆ. 84 ಹೆಂಗೆ ಹೊಡಿತಾನೆ ಅಂದ್ರೆ 84 ಹೆಂಗೆ ಮಾಡಬೇಕು, 21 ಇಂಟು 4 ಮಾಡ್ಬೇಕು. 21 ಇಂಟು 4 ಮಾಡಿದ್ರೆ ಅಷ್ಟೇ ಬರ್ತದೆ. ಇದು ಎಷ್ಟಾಗ್ತದೆ, ಇದು 12 9 ಬರ್ತದೆ. 12 9 12 ಇಂಟು 9. ಈಗೇನು ಬರೀತಾ ನಾವಿಲ್ಲಿ ಇದನ್ನ 4ಅನ್ನು 2 ಸ್ಕ್ವೇರ್ ಅಂತ ಬರ್ಕೋತಾನೆ. 21 7 ಇಂಟು 7 3 21, 7 ಇಂಟು 3 ಮಾಡ್ಕೋತಾನೆ. ಇದನ್ನು 4 ಇಂಟು 3 ಮಾಡಿಕೊಂಡು ಇಲ್ಲಿ 4 ಇಂಟು 3 ಅಂದರೆ 2 ಸ್ಕ್ವೇರ್ 3 ಸ್ಕ್ವೇರ್ ಅಂತ 2 ಸ್ಕ್ವೇರ್ 3 ಕ್ಯೂಬ್ ಅಂತ ಬರ್ತದೆ. ಇದು ಇಲ್ಲಿ 4 ಇಂಟು 3 ಮಾಡ್ಕೋತಾನೆ. ಇನ್ನೊಂದು ಹೊಡಿತಾನೆ ಇಲ್ಲಿ 4 ಇಂಟು 3 ಹೊಡಿದಾಗ ಇಂಟು 9 ಒಂದು ಐತಿ. ಅವಾಗ ಏನಾಗ್ತೈತಿ, ಇದು 2 ಸ್ಕ್ವೇರ್ ಪ್ಲಸ್ ಇಂಟು 3 ಕ್ಯೂಬ್ ಅಂತ ಆಗ್ತದೆ. 2 ಸ್ಕ್ವೇರ್ 3 ಕ್ಯೂಬ್ ಆಗ್ತದೆ. ಹೌದಾ, ಇಲ್ಲಿ ಬರ್ದ ನೋಡ್ರಿ 2 ಸ್ಕ್ವೇರ್ 3 ಕ್ಯೂಬ್ ಆಗುತ್ತೆ. ಇನ್ನೊಂದು ಇದೇನಾಗೈತಿ 2 ಸ್ಕ್ವೇರ್ 7 ಇಂಟು 3 ಆಗ್ತದೆ. 7 ಇಂಟು 3 ಅಂತ ಬರ್ದಾನೆ. ಅವಾಗ ನಾವು ಎಚ್ ಶೇಪ್ ಹೆಂಗೆ ತೊಗೋಬೇಕು, ಇಲ್ಲಿ ಯಾವ್ದು ಎಚ್ ಶೇಪ್ ತೊಗೋವಾಗ ನಾವು ಯಾವಾಗಲೂ ಯಾವ ಸೇಮ್ ನಂಬರ್ ಇರ್ತೈತಿ ಎರಡೂದ್ರಾಗೂ ಇರಬೇಕು. ಅದು ಎರಡೂದ್ರಾಗೂ ಇರಬೇಕು, ಅದ್ರ ಗಾತ್ರ ಸಣ್ಣದಿರಬೇಕು. ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 2 ಸ್ಕ್ವೇರ್ ಐತಿ, ಇಲ್ಲಿ 2 ಸ್ಕ್ವೇರ್ ಐತಿ. ಹಾಗಾದ್ರೆ 2 ಸ್ಕ್ವೇರ್ ತೊಗೊಂಡ. ಹೌದಾ, ಇಲ್ಲಿ 3 ಕ್ಯೂಬ್ ಐತಿ, ಇಲ್ಲಿ 3 ಕ್ಯೂಬ್ ಐತಿ. ಅವು ಎರಡು ಫ್ಯಾಕ್ಟರ್ದಾಗ ಇರಬೇಕದು. ಹಾಗಾಗಿ ಇಲ್ಲಿ 3 ಕ್ಯೂಬ್ ಐತಿ, ಇಲ್ಲಿ 3 ಐತಿ, 3 ಕ್ಯೂಬ್ ಐತಿ. ಅದ್ರ ನಾವು ಏನು ಕನ್ಸಿಡರ್ ಮಾಡಬೇಕು, ಸಣ್ಣದು ಕನ್ಸಿಡರ್ ಮಾಡ್ಬೇಕು. 3ಅನ್ನು ಕನ್ಸಿಡರ್ ಮಾಡ್ತಾನೆ. ಬಟ್ ಇಲ್ಲಿ 7ಅನ್ನು ತೊಗೊಂಗಿಲ್ಲ. ಯಾಕೆ ತೊಗೊಂಗಿಲ್ಲ ಅಂತಂದ್ರೆ ಎಚ್ ಶೇಪ್ದಾಗ ನಾವು 7 ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ಎಲ್ ಸಿ ಎಮ್ದಾಗ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಎಲ್ ಸಿ ಎಮ್ದಾಗ ಉಲ್ಟಾ ಇಲ್ಲಿ 3 ಕ್ಯೂಬ್ ತೊಗೋಬೇಕಾಗ್ತದೆ. ಎಲ್ ಸಿ ಎಮ್ದಾಗ 3 ಕ್ಯೂಬ 2 ಸ್ಕ್ವೇರ 7 ಇವು 3 ತೊಗೋಬೇಕಾಗ್ತದೆ. ಇಲ್ಲಿ ಎಚ್ ಶೇಪ್ದಾಗ ಎರಡು ಸೇಮ್ ಇರಬೇಕಲ್ಲ, ಅದಕ್ಕಾಗಿ ನಾವು ಎಚ್ ಶೇಪ್ದಾಗ ಸಣ್ಣದಿದ್ದು ಕನ್ಸಿಡರ್ ಮಾಡ್ತೀವಿ. ಈಗ ಎಚ್ ಶೇಪ್ ಏನಾಗ್ತದೆ, 12 ಸಿಗ್ತದೆ ನಮಗೆ. ಎಚ್ ಶೇಪ್ 12 ಸಿಗ್ತದೆ. ಇನ್ನೊಂದು ಮೆಥಡ್ದಾಗೂ ಎಚ್ ಶೇಪ್ ಕಂಡುಹಿಡಿಬೋದು. ಈಗ ಇದ್ರ ನಡುವೆ ಗ್ಯಾಪ್ ತೆಗೀರಿ. 8ರಾಗ 4 ಹೋದ್ರೆ ಅಷ್ಟೇ, 8ರಾಗ 4 ಹೋದ್ರೆ 4, 8ರಾಗ 4 ಹೋದ್ರೆ 4 ಬರ್ತದೆ. ಹೌದಾ, ಇನ್ನು 10ರಾಗ 8 ಹೋದ್ರೆ ಎಷ್ಟು ಉಳಿತೈತಿ, 2 ಉಳಿತೈತಿ. ಬಟ್ 24ರಲ್ಲಿ ಇದು ಭಾಗ ಹೋಗ್ತೈತೆ ನೋಡೋದು ನಾವು. 24ರಲ್ಲಿ 84 ಭಾಗ ಹೋಗ್ತದ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಒಡೆದು ಬಿಡ್ತೇನೆ. ಇದನ್ನು ಇನ್ನೊಂದು ಸಲ ಹೊಡ್ಕೋತೇನೆ. ಎಷ್ಟು, 12 ಇಂಟು 2 ಅಂತ ಹೊಡಿತೀನಿ. ಹೌದಾ, 12 ಇಂಟು 2 ಹೊಡೆದ್ರೆ ಈಗ ಇದು ದೊಡ್ಡದೈತಿ, ಇದ್ರೊಳಗೆ ಸಣ್ಣದು ಹಿಡಿಯೋಂಗಿಲ್ಲ, ದೊಡ್ಡದು ಹಿಡಿಬೇಕು. ಈ ದೊಡ್ಡದನ್ನು ಇದಕ್ಕೆ ಭಾಗ ಮಾಡ್ತೀನಿ. 12 ಎಷ್ಟರಲ್ಲೇ 12 ಒಳ್ಳೆ ಹೋಗ್ತದೆ. ಇದು ಮತ್ತು 12 9ರಲ್ಲೇ ಹೋಗ್ತದೆ. ಹಾಗಾದ್ರೆ ನಮಗೆ ಎಚ್ ಶೇಪ್ ಏನಾಗ್ತೈತಿ, 12 ಆಗ್ತದೆ. ಈ ರೀತಿಯೂ ಬಿಡಿಸ್ಬೇಕು ನಾವು. ಇದರಿಂದ ನಮಗೆ ಜಲ್ದಿ ಕಂಡುಹಿಡಿಬೋದು. ದೊಡ್ಡ ನಂಬರ್ ಕೊಟ್ಟಿರ್ತಾರಲ್ಲ ಅವಾಗ ಇದು ಭಾಳ ಹೆಲ್ಪ್ ಆಗ್ತದೆ. ಇದು ಹೆಲ್ಪ್ ಆಗಂಗಿಲ್ಲ ಅವಾಗ, ಇದು ಹೆಲ್ಪ್ ಆಗ್ತದೆ ದೊಡ್ಡ ನಂಬರ್ ಕೊಟ್ಟಾಗ. ಅದಕ್ಕೆ ಡಿಫ್ರೆನ್ಸ್ ಮೆಥಡ್ ಅಂತ ಕರೀತಾರೆ. ಈಚ್ ಕೇಸಲ್ಲಿ ಲೆಂತ್ ಎಷ್ಟಾಗೈತಿ, 12 ಮೀಟರ್ ಲೆಂತ್ ಸಿಕ್ತು ನಮಗೆ. ಒಂದು ತುಕಡಿದ ಲೆಂತ್ 12 ಮೀಟರ್ ಸಿಕ್ತು. ಹಂಗಾದ್ರೆ ನಾವು ಎಷ್ಟು ತುಕಡಿಗಳು ಆಗ್ತಾವೆ ಅಂತ ಕಂಡುಹಿಡ್ಬೇಕಲ್ಲ. 84ರದ್ದು ಎಷ್ಟಾಗ್ತೈತಿ ಡಿವೈಡ್ ಬೈ 12 ಮೀಟರ್. ಆವಾಗ 12 ಒಳ್ಳೆ 84. ಇದು 7 ಪೀಸ್ ಅದು. 7 ಪೀಸಸ್ ಅದು. ಇನ್ನೇನು ಮಾಡಬೇಕು, ಇನ್ನು 108ರದ್ದು ಕಂಡಿಟ್ಟು 108ರದ್ದು ಎಷ್ಟಾಗ್ತದೆ ಇಂಟು ಡಿವೈಡ್ ಮಾಡಿ ಇದು 9 ಪೀಸ್ ಆಗ್ತದೆ. ಹೌದಾ, 9 ಪೀಸ್ ಆಗ್ತದೆ. ಟೋಟಲ್ ಎಷ್ಟು ಪೀಸ್ ಆಯಿತು, 9 + 7 = 16 ಪೀಸ್ ಆಯಿತು. ಟೋಟಲ್ 16 ಪೀಸ್ ಕೊಟ್ಟಾನೆ. ಈ ರೀತಿ ಕ್ವಶನ್ಸ್ ಬರ್ತಾವೆ ಅಂತ ಹೇಳ್ತೀನಿ ನಾನು. ಇದು ನಿಮಗೆ ತಿಳಿಲಿ ಅಂತ ಬರೆದಿದ್ದ. ಇದನ್ನು ಅಳಿಸೋನು. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ನೆಕ್ಸ್ಟ್ ಸ್ಲೈಡ್ನಾಗ ಏನು ಹೇಳ್ತಾನೆ, ಈಗ ರಿಮೈಂಡರ್ ಪ್ಯಾಟರ್ನ್ ಅಂತಂದು. ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಹೈ ಲೆವೆಲ್ ಕ್ವಶನ್ಸ್ ಇರ್ತವೆ. ಇದ್ರ ಮ್ಯಾಗ ಟಫ್ ಕ್ವಶನ್ಸ್ ಬರ್ತಾವೆ. ಇದ್ರ ಮೇಲೆ
ಭಾಳಷ್ಟು ಟಫ್ ಕ್ವಶನ್ಸ್ ಬರೋದ್ರಿಂದ ಇವತ್ತು ನೀವು ಬಿಡಿಸುವಂಥ ಕೆಪಾಸಿಟಿ ಇರ್ತದೆ. ಏನು ಟಫ್ ಅಂದ್ರೆ ಏನು ಭಾಳ ಟಫ್ ಇರೋಂಗಿಲ್ಲ, ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಿಗೆ ಬೇಕಷ್ಟೇ. ಸಮ್ ಸೇಮ್ ರಿಮೈಂಡರ್ ವಿತ್ ಸೇಮ್ ಡಿವೈಸರ್ ಅಂತ ಹೇಳ್ತಾನೆ. ಅವಾಗ ಏನು ಮಾಡಬೇಕು, ಎಚ್ ಶೇಪ್ ಆನ ಡಿಫ್ರೆನ್ಸಸ್, ಸೇಮ್ ರಿಮೈಂಡರ ವಿತ್ ಸೇಮ್ ಡಿವೈಸರ. ಅಂದ್ರೆ ಒಂದು ನಂಬರ್ ಕೊಟ್ಟಿರ್ತಾನೆ, ಇಫ್ ಎ ನಂಬರ್ ಲೀವ್ಸ್ ದ ಸೇಮ್ ರಿಮೈಂಡರ್ ಆರ್ ಅನ್ನೋದು ರಿಮೈಂಡರ್ ಆ್ಯಂಡ್ ಡಿವೈಡೆಡ್ ಬೈ ಎ ಬಿ ಸಿ, ದೆನ್ ದ ನಂಬರ್ ಮೈನಸ್ ಆರ್ ಈಸ್ ದ ಡಿವೈಸಿಬಲ್ ಬೈ ಆಲ್. ಅಂದ್ರೆ ಅರ್ಥ, ಒಂದು ಏನು ಮಾಡಬೇಕು, ಒಂದು ನಂಬರ್ ಕೊಟ್ಟಿರ್ತಾನೋ ಅವಾಗ ಅದ್ರದ್ದು ರಿಮೈಂಡರ್ ಎಲ್ಲಾದರೂ ನಡುವೆ ರಿಮೈಂಡರ್ ಎಷ್ಟು ಉಳಿಯಾಗ್ತೈತಿ. ಹಾಗಾದ್ರೆ ನಮಗೆ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್, ಅದ್ರೊಳಗೆ ಯಾವ ದೊಡ್ಡ ನಂಬರ್ ಐತಿ ಅದನ್ನು ಡಿವೈಡ್ ಮಾಡುವಂಥದ್ದು ಅಂತ ಕೇಳತ್ತಾನೆ. ಅವಾಗ ಏನು ಮಾಡ್ಕೋಬೇಕು, ಆ ನಂಬರ್ ಒಳಗೆ ರಿಮೈಂಡರನ್ನು ಮೈನಸ್ ಮಾಡ್ಕೋಬೇಕು. ಆ ನಂಬರ್ ಒಳಗೆ ರಿಮೈಂಡರನ್ನು ಮೈನಸ್ ಮಾಡಿ ಆ ನಂತರ ಎಚ್ ಶೇಪನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಎಚ್ ಶೇಪ್ ತಗೋಬೇಕು. ಆವಾಗ ಅದು ಆನ್ಸರ್ ಸಿಗ್ತದೆ. ಇಲ್ಲಿ ನೋಡ್ರಿ, ಅದ್ರ ಮೇಲೆ ಕ್ವಶನ್ ನೋಡ್ರಿ. ಈಗ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ಡಿವೈಡ್ಸ್ 101, 107, 113. ಅಂದ್ರೆ 101, 107, 113. ಲಿವಿಂಗ್ ರಿಮೈಂಡರ್ 5. ಅವಾಗ ಎಲ್ಲದರ ನಡುವೆ ರಿಮೈಂಡರ್ ಎಷ್ಟು ಉಳಿಯಾಕತೈತಿ, 5 ಉಳಿಯಾಕತೈತಿ. ಹಾಗಾಗಿ ಈಗ ಏನು ಮಾಡ್ಬೇಕು, ನಾವು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಆ 5ಅನ್ನು ಇದ್ರೊಳಗೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ಗ್ರೇಟೆಸ್ಟ್ ನಂಬರ್ ಅಂದಾನೆ, ಗ್ರೇಟೆಸ್ಟ್ ನಂಬರ್ ಅಂದಾಗ ಎಚ್ ಶೇಪನ್ನು ತಕ್ಕೋಬೇಕು. ಗ್ರೇಟೆಸ್ಟ್ ನಂಬರ್ ಅಂದಾಗ ಎಚ್ ಶೇಪನ್ನು ತಕ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಹೌದಾ? ಈಗ ಗ್ರೇಟೆಸ್ಟ್ ನಂಬರ್ ಅಂತಂದು ಎಚ್ ಶೇಪ್ ತಕ್ಕೊಂಡಾಗ ನಾವು ಇದನ್ನು ರಿಮೈಂಡರನ್ನು ಮೈನಸ್ ಮಾಡಬೇಕು. 101ರಾಗ 5 ತೆಗೆದ್ರೆ 96 ಉಳಿತದೆ. 107ರಾಗ 5 ತೆಗೆದ್ರೆ 102 ಉಳಿತದೆ. 113ರಾಗ 5 ತೆಗೆದ್ರೆ 108 ಉಳಿತದೆ. ಆಯಿತಾ? ಈಗೇನು ಮಾಡಬೇಕು, ಈ ತೆಗೆದ್ರೊಳಗೆ ಎಚ್ ಶೇಪನ್ನು ತಕ್ಕೋಬೇಕು. ಈ ಥರದ್ದು ಎಚ್ ಶೇಪ್ ತಕ್ಕೋಬೇಕಾದ್ರೆ ಏನು ಮಾಡ್ತಾನೆ, ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ತಾನೆ. 2⁵ ಅಂದರೆ 32, 32 × 3 ಅಂದರೆ 96. ಅದಕ್ಕಾಗಿ 2⁵ × 3 ಮಾಡಿದ. ಇನ್ನು 2 × 3 × 17 ಆಗ್ತದೆ. ಅಂದರೆ 17 6 102, 17 6 2, ಅದಕ್ಕಾಗಿ 2 × 3 × 17 ಅಂದರೆ ಇವೆಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. 108 ಇದನ್ನೇನು ಮಾಡ್ತೇವೆ, 12 9 108 ಅಂದರೆ 2² 3³ ಅಂತ ಬರ್ತದೆ. ಇದ್ರೊಳಗೆ ಎಲ್ಲದ್ರಾಗೂ ಕಾಮನ್ ಯಾವುದೈತಿ, 2 ಐತಿ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ಹಾಗಾದ್ರೆ 3 ಐತಿ, 3 ಐತಿ, 3 ಐತಿ. ಎಚ್ ಶೇಪ್ ತಗೋಬೇಕು ನಾವು. ಯಾವ ಕಾಮನ್ ಇರ್ತಾವಲ್ಲ ಅವನ್ನಷ್ಟೇ ತೊಗೋಬೇಕು. ಅದ್ರೊಳಗೆ ಯಾವುದು ಕಾಮನ್ ಇರ್ತಾವೋ ಅದ್ರೊಳಗೆ ತೊಗೋಬೇಕು, ಬಟ್ ಅದ್ರದ್ದು ಘಾತ ಸಣ್ಣದಿರ್ಬೇಕು, ಅಂಥವು ಅಷ್ಟೇ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡ್ರಿ, 2² ಐತಿ, 2⁵ ಐತಿ, ಬಟ್ ನಾವು 2 ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಘಾತ ಸಣ್ಣದಿರೋದು ಯಾವ್ದು, 2⁵1 ಐತಿ. ಅಂದರೆ ಇಲ್ಲಿ 2ಅನ್ನು ಕನ್ಸಿಡರ್ ಮಾಡ್ತೀವಿ. ಆನಂತರ ಇಲ್ಲಿ 3³ ಐತಿ, ಇಲ್ಲಿ 3³ ಕನ್ಸಿಡರ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಘಾತ ಸಣ್ಣದಿರೋದು ಯಾವ್ದು, 3. ಅದಕ್ಕಾಗಿ 3 ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಕಾಮನ್ ಇರೋದು ಏನು ಸಿಗ್ತೈತೆ ನಮ್ಗೆ, ಎಚ್ ಶೇಪ 6 ಸಿಗ್ತದೆ. ಅವು ಎರಡು ಮಲ್ಟಿಪ್ಲೈ ಮಾಡಿದ್ರೆ 6 ಸಿಗ್ತದೆ. ಓಕೆ, ಈ ಇದನ್ನು 6 ಡಿವೈಡ್ ಬೈ ಮಾಡಿದಾಗ ಎಲ್ಲದ್ರಾಗ ಏನು ಉಳಿತೈತಿ ನಮ್ಗೆ, ರಿಮೈಂಡರ್ 5 ಉಳಿತೈತಿ. ಇಷ್ಟ ಆನ್ಸರ್. ಈಗ ಅದಾಯಿತು. ಇನ್ನು ಲೀಸ್ಟ್ ನಂಬರ್ ಅಂತ ಕೊಟ್ಟಾಗ, ಅಲ್ಲಿ ಗ್ರೇಟೆಸ್ಟ್ ನಂಬರ್ ಅಂತ ಕೊಟ್ಟಾಗ ಎಚ್ ಶೇಪ್ ತಗೋಬೇಕು. ಇಲ್ಲಿ ಲೀಸ್ಟ್ ನಂಬರ್ ಅಂತ ಕೊಟ್ಟಾಗ ಎಲ್ ಸಿ ಎಮ್ ತಗೋಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಲೀಸ್ಟ್ ನಂಬರ್ ಡಿವಿಸಿಬಲ್ ಬೈ ಎ ಬಿ ಸಿ, ಲಿವಿಂಗ್ ರಿಮೈಂಡರ್ ಆರ್. ಲೀಸ್ಟ್ ನಂಬರ್ ಡಿವಿಸಿಬಲ್ ಬೈ ಎ ಬಿ ಸಿ, ಲಿವಿಂಗ್ ರಿಮೈಂಡರ್ ಆರ್. ಅವಾಗ ಏನು ಮಾಡಬೇಕು, ಅವಾಗ ಮೈನಸ್ ಮಾಡಿ ಎಚ್ ಶೇಪ್ ತಗೊಂಡಿದ್ವಿ. ಇಲ್ಲಿ ಹಾಗಿಲ್ಲ, ಇಲ್ಲಿ ಮೊದಲೇ ಎಲ್ ಶೇಪ್ ತಗೋಬೇಕು. ಎಲ್ ಸಿ ಎಮ್ಮನ್ನು ಮೊದಲು ತಗೋಬೇಕು, ಆ ನಂತರ ಪ್ಲಸ್ ರಿಮೈಂಡರನ್ನು ಆ್ಯಡ್ ಮಾಡಬೇಕು. ಅವಾಗ ನಮಗೆ ಲೀಸ್ಟ್ ನಂಬರ್ ಸಿಗ್ತದೆ. ಇದು ಕೇಸ್ ಉಲ್ಟಾ ಆಗ್ತದೆ. ಇಲ್ಲಿ ಲೀಸ್ಟ್ ನಂಬರ್ ಇದ್ದಾಗ ಮೊದಲ ಎಲ್ ಸಿ ಎಮ್ ತಕ್ಕೊಂಡು ಪ್ಲಸ್ ಆರ್ ಮಾಡಬೇಕು. ಈಗ ನೋಡ್ರಿ, ಇಲ್ಲೇನು ಬಂತು, ದ ಡಿಫ್ರೆನ್ಸ್ ಮೆಥಡ್ ಪಾಸ್ಟ್ ಎಚ್ ಶೇಪ್. ಅಂದರೆ ಎಚ್ ಶೇಪ್ ಡಿಫ್ರೆನ್ಸ್ ಇದೆ, ನಾನು ನಿಮಗೆ ಹೇಳಿದೆ, ಡಿಫ್ರೆನ್ಸ್ ಮೆಥಡನ್ನು ಹೇಳಿದೆ. ಅವಾಗ ಅದನ್ನು ಇದರಿಂದ ಏನಾಗ್ತೈತೆ, ನಮ್ಗೆ ಎಚ್ ಶೇಪ್ ಕಂಡುಹಿಡಿಯೋಕೆ ಟೆಕ್ನಿಕ್ ಭಾಳ ಸ್ಪೀಡಾಗಿ ಕಂಡುಹಿಡ್ಬೋದು. ಎಚ್ ಶೇಪನ್ನು ಇರ್ಲಿಕ್ಕೆ ನಮಗೆ ಟೈಮ್ ತಿಂತದೆ. ಆ ಟೈಮ್ ತಿನ್ನಬಾರ್ದಂತಂದ್ರೆ ಇನ್ನೊಂದು ಮೆಥಡ್ ಏನು ಕಂಡುಹಿಡಿದ್ರು, ಇನ್ಸ್ಟೆಡ್ ಆಫ್ ಲಾಂಗ್ ಡಿವಿಷನ್ ಮೆಥಡ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ಸ್. ಅಂದ್ರೆ 2 ನಂಬರ್ ಕೊಟ್ಟಿರ್ತಾನೋ ಅವ್ರ ನಡುವಿನ ಡಿಫ್ರೆನ್ಸ್ ತಗೊಳ್ಳೋದು. ಅದು ಡಿಫ್ರೆನ್ಸ್ ತಗೊಂಡದ್ದು ಆ ನಂಬರ್ ಇದಕ್ಕೆ ಡಿವೈಡ್ ಮಾಡಿದರೆ ಇದು ಡಿವೈಡ್ ಆಗಬೇಕು, ಇದು ಡಿವೈಡ್ ಆಗಬೇಕು. ಅದು ಡಿವೈಡ್ ಆಯ್ತಂದ್ರೆ ಅದೇ ಎಚ್ ಶೇಪ್ ಆಗ್ತದೆ. ಡಿವೈಡ್ ಆಗಲಿಲ್ಲ ಆವಾಗ ಮತ್ತೆ ಇದನ್ನು ಹೊಡ್ಕೊಂಡು ಇದರಲ್ಲೇ ಮತ್ತೆ ಇದನ್ನು ಡಿವೈಡ್ ಮಾಡಿಬಿಡ್ಬೇಕು. ಯಾವ ದೊಡ್ಡ ನಂಬರ್ ಇರುತ್ತಲ್ಲ ಅದರಲ್ಲೇ ಡಿವೈಡ್ ಮಾಡೋದು. ಆಯಿತಾ? 2 ಡಿವೈಡ್ ಆಗೋದು. ಓಕೆ, ಇದರಲ್ಲೇನೂ ಡಿವೈಡ್ ಮಾಡೋದು. ಇಲ್ಲಾಂದ್ರೆ ಅವಾಗ ಏನು ಮಾಡಬೇಕು, ಯಾವುದರಲ್ಲಿ ಡಿವೈಡ್ ಆಗ್ತದೆ ಅವಾಗ ಆನ್ಸರ್ ಸಿಗ್ತದೆ. ಇಲ್ಲಿ ನೋಡಿರಿ, ಇಲ್ಲಿ ಏನು ಹೇಳ್ಯಾನ, 168 ಒಂದೈತಿ, 189 ಐತಿ. ಇದ್ರ ನಡುವಿನ ಗ್ಯಾಪ್ ತಗೊಳ್ಳೋದು ಅಷ್ಟೇ.
168 389 ಇದರ ನಡುವೆ ಗ್ಯಾಪ್ ಎಷ್ಟೈತಿ 1. 18ರಾಗ 16 ಆದ್ರೆ 2, 21 ಗ್ಯಾಪ್ ಸಿಕ್ತು ನಮ್ಗೆ. ಈ 21 ಎಷ್ಟರಲ್ಲೇ ಹೋಗ್ತೈತಿ? 21 8ರಲ್ಲೇ 168 ಹೌದಾ, ಡಿವೈಡ್ ಆಗ್ತದೆ. 21 9ರಲ್ಲೇ ಇದು ಡಿವೈಡ್ ಆಗ್ತದೆ. ಹಾಗಾದ್ರೆ ನಮ್ಗೆ ಏನಾಗ್ತದೆ? ಇದೇ ನಮ್ಗೆ ಎಚ್ ಸಿ ಎಫ್ ಆಗ್ತದೆ. ಡಸ್ 21 ಈಸ್ ಡಿವೈಡೆಡ್ ಬೈ 168? ಎಸ್. ಓಕೆ. ಡಸ್ 189? ಎಸ್. ಹಾಗಾಗಿ ಎಚ್ ಸಿ ಎಫ್ ಏನಾಗ್ತದೆ? 21 ಆಗ್ತದೆ. ಈ ರೀತಿ ಬಿಡಿಸ್ಬೇಕು ನಾವು. ಈಗ ಇಲ್ಲಿ ನೋಡ್ರಿ, ಕನ್ನಡದಾಗ ಬರ್ದೇನೆ. ದೊಡ್ಡ ಸಂಖ್ಯೆಗಳಿದ್ದಾಗ ಅವುಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಆ ವ್ಯತ್ಯಾಸವೇ ಮಸ ಆಗಿರುತ್ತದೆ ಅಥವಾ ಅದರ ಒಂದು ಅಪವಾತಕವಾಗಿರುತ್ತದೆ. ಉದಾಹರಣೆಗೆ 168 ಐತಲ್ಲ, 168 180 ಅದರ ನಡುವಿನ ವ್ಯತ್ಯಾಸ 21 ಐತಿ. 21 ರಿಂದ 2 ಭಾಗ ಹೋಗುತ್ತವೆ, ಹಾಗಾಗಿ ಮಸ 21 ಆಗ್ತದೆ. ಆಯಿತು. ಈಗ ಇದೇ ರೀತಿ ಇವು ಹೈ ಲೆವೆಲ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಇಂಥವು SSC CGL ಲೆವೆಲ್ ಪ್ರಾಬ್ಲಮ್ಸ್. CGL ಲೆವೆಲ್ ಪ್ರಾಬ್ಲಮ್ಸ್ ಒಂದಿಟ್ಟು ಟಫರ್ ಸೈಡ್ ಇರ್ತಾವಲ್ಲ, ಆ ರೀತಿ ಕ್ವಶನ್ ಬಂದಾಗ ಹೆಂಗೆ ಮಾಡಬೇಕು? ಫೈಂಡ್ ದ ನಂಬರ್ ನಿಯರೆಸ್ಟ್ ಟು 10,000. 10,000ಗೆ ಸಮೀಪ ಇರುವಂಥದ್ದು ಒಂದು ನಂಬರನ್ನು ಕಂಡುಹಿಡಿಬೇಕು. ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 15, 20, 25. ಈ ಮೂರು ನಂಬರ್ಲೇ ಪೂರ್ತಿಯಾಗಿ ಆ ನಂಬರ್ ಡಿವಿಸಿಬಲ್ ಆಗಬೇಕು. ಅದು 10,000ಕ್ಕೆ ಸಮೀಪ ಇರಬೇಕು ಅಂಥ ನಂಬರ್ ಯಾವುದು ಅಂತ ಕೇಳ್ತಾನೆ. ಅವಾಗ ನಮಗೆ ಹಿಂಗೆ ಕೊಟ್ಟಾಗ ನಿಯರೆಸ್ಟ್ ನಂಬರ್ ಅಂತ ಕೇಳಿದಾಗ ನಾನೇನು ಮಾಡಬೇಕು? LCM ತಕ್ಕೋಬೇಕು. ಇದರ LCM ಹೆಂಗೆ ತಕ್ಕೋತೀವಿ ನೋಡ. ಇದು 3 × 5 ಆಯ್ತು, ಇದು 4 × 5 ಆಯ್ತು. ಇದು ಎಷ್ಟಾಗ್ತದೆ? 5 ಸ್ಕ್ವೇರ್ ಆಗ್ತದೆ. ಓಕೆ. ಅವಾಗ ನಾನು ಇದನ್ನು 5 ಸ್ಕ್ವೇರ್ ತೊಗೊಂಡೆ. ಇಲ್ಲಿ 3, ಇಲ್ಲಿ 2 ಸ್ಕ್ವೇರ್ ಐತಿ, 2 ಸ್ಕ್ವೇರ್ ತೊಗೊಂಡೆ. ಇಲ್ಲಿ 3 ಐತಿ, 3 ತೊಗೊಂಡೆ. ಅವಾಗ ಏನಾಗ್ತದೆ? 25 × 4 × 3, ಅವಾಗ 300 ಸಿಗ್ತದೆ. ಈ ರೀತಿನೂ ಮಾಡಬೇಕು. ಈ ರೀತಿ ಮಾಡ್ಬೇಕು ನಾವು. ಓಕೆ. ಈಗ 300 ಸಿಕ್ತು. ಈ 300ನ್ನು ನಾವೇನು ಮಾಡಬೇಕು? 10,000 ಕೊಟ್ಟನಲ್ಲ, ಆ 10,000ಗೆ ಡಿವೈಡ್ ಮಾಡಬೇಕು. 300ನ್ನು 10,000ಗೆ ಡಿವೈಡ್ ಮಾಡಿದಾಗ ಎಷ್ಟು ಉಳಿತೈತಿ ನಮ್ಗೆ? 3 ಎಷ್ಟರಲ್ಲಿ? 300ನ್ನು ಡಿವೈಡ್ ಮಾಡಿದಾಗ 100 ಡಿಫ್ರೆನ್ಸ್ ಉಳಿತದ. 100 ಉಳಿತೈತಿ. ಅದು ಈ 100 ಏನು ಉಳಿತಲ್ಲ, ಆ 100ನ್ನು 10,000ದಾಗ ಮೈನಸ್ ಮಾಡಬೇಕು. -10,000 100 ಮೈನಸ್ ಮಾಡಿದಾಗ ನಮ್ಗೆ 9,900 ಉಳಿತದೆ. 9,900 ಉಳಿತೈತಿ. ಈ 9,900 ಇವು 3 ಸಂಖ್ಯೆಲಿನ ಡಿವೈಡ್ ಆಗ್ತಾವೆ. ಹೌದಾ? ಈ 9,900 3 ಸಂಖ್ಯೆಲಿ ಡಿವೈಡ್ ಆಗುತ್ತೆ. ಇದು 10,000ಕ್ಕೆ ಸಮೀಪ ಇದ್ದದ್ದು ಇದು 1 ಆಯ್ತು. ಇನ್ನೂ ಒಂದನ್ನು ಹೆಚ್ಚು ಮಾಡ್ಬೋದು, ಇನ್ನೂ 1 ಆಗ್ತದೆ. ಹೆಂಗಂದ್ರೆ 10,000ಕ್ಕೆ +300ನ್ನು ಆ್ಯಡ್ ಮಾಡಿ -100ನ್ನು ಮಾಡಬೇಕು. ಇದು ಶೇಷ 100 ಅನ್ನೋದು ಶೇಷ ಉಳಿದೈತಿ. ಹೌದಾ? 100ನ್ನು ಮೈನಸ್ ಮಾಡಬೇಕು. ಅವಾಗ ನಮ್ಗೆ ಎಷ್ಟು ಸಿಗ್ತೈತಿ? 10,200 ಸಿಗ್ತದೆ. ಈ 10,200ಕ್ಕೆ ಎಷ್ಟು ಸಮೀಪ ಐತಿ? ಅತಿ ಸಮೀಪ ಇರೋದು ಯಾವುದು? 9,900. ಅಂದರೆ 100 ಗ್ಯಾಪ್ ಐತಿ. ಬಟ್ ಇಲ್ಲಿ 200 ಗ್ಯಾಪ್ ಆಗ್ತೈತಿ. ಹಾಗಾಗಿ ನಮ್ಗೆ ಆನ್ಸರ್ ಏನಾಗ್ತದೆ? 9,900 ಆಗ್ತದೆ. ಈ ರೀತಿ ನಾವು ಥಿಂಕ್ ಮಾಡಬೇಕು. ಓಕೆ. ಇದನ್ನೇ ಕನ್ನಡದಾಗ ಬರ್ದದ್ದ. ಇಲ್ಲಿ ಏನಿಲ್ಲ, 10,000ಕ್ಕೆ ಹತ್ತಿರವಿರುವ 15, 20, 25ರಿಂದ ನಿಖರವಾಗಿ ಭಾಗುವ ಸಂಖ್ಯೆ ಯಾವುದು ಅಂತ ಕೇಳ್ಯಾನಲ್ಲ, ಲಸ ತಕ್ಕೋಬೇಕು. ಅದರಿಂದ ಭಾಗಿಸಿದಾಗ ಶೇಷ 100 ಉಳಿತೈತಿ. ಹತ್ತಿರದ ಸಂಖ್ಯೆ 9,900 ಆಗ್ತದೆ. ಇನ್ನು ಇದೊಂದು ಮೆಥಡ್ ಐತಿ. ಏನು? ರೇಷಿಯೋ ಆಫ್ LCM ಆ್ಯಂಡ್ HCF ಆ್ಯಂಡ್ ಮಿಕ್ಸ್ಡ್ ಐಡೆಂಟಿಟಿ ಅಂತ ಕರಿತಾರೆ ಇದಕ್ಕೆ. ಏನು ಕೊಟ್ಟಾನು? 2 ನಂಬರ್ದ ರೇಷಿಯೋ ಕೊಟ್ಟಾನು, ಹಂಗೆ HCF ಕೊಟ್ಟಾನು. ಹಾಗಾದರೆ LCM ಕೇಳತ್ತಾನು. ಏನಿಲ್ಲ, ಭಾಳ ಈಜಿ. ಇದು ಶಾರ್ಟ್ ಟ್ರಿಕ್ ಅಂತ ಕರಿತಾರೆ ಇದಕ್ಕೆ. ಡೈರೆಕ್ಟಾಗಿ ಶಾರ್ಟ್ ಟ್ರಿಕ್. ಅವಾಗ ನಮಗೆ LCM ಕಂಡುಹಿಡಿಯೋಕೆ ಏನಿತ್ತು? HCF ಇಂಟು ಅವು 2 ನಂಬರ್ ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ? LCM ಸಿಗ್ತದೆ. ಡೈರೆಕ್ಟ್ ಮೆಥಡ್ ಇದು. HCF ಕೊಟ್ಟಿರ್ತಾನು, ರೇಷಿಯೋ ಕೊಟ್ಟಿರ್ತಾನು, ಬಟ್ LCM ಕೇಳಿರ್ತಾನು. ಅವಾಗ ಏನು ಮಾಡ್ಬೇಕು ನಾವು? ಇವು 3 ಅಂಕಿಗಳನ್ನು ಗುಣಿಸಿಡ್ಬೇಕು. ಅದೇ LCM. ಇವು 3 ಗುಣಿಸಿದ್ರೆ LCM ಆಗಿಬಿಡ್ತದೆ. ಆಗ ನೋಡಿಲ್ರಿ, 3 × 4 3 4 12 12 4 48 ಇದು LCM ಆಗ್ತದೆ. ಇವತ್ತಿನ ಕ್ಲಾಸ್ ಒಳಗೆ ಇಲ್ಲಿಗೆ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗ್ತದೆ LCM HCF. ಇನ್ನು ಮುಂದೆ ನಾವು ಮೇನ್ ಕ್ವಶನ್ಸ್ ಅಂದ್ರೆ ಈ ರೀತಿ
ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಎಕ್ಸಾಮಲ್ಲಿ ಅದನ್ನು ನಾವೀಗ ನೋಡ್ಕೊತ ಹೋಗೋಣ. ಅರೌಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವ ಅಂದ್ರೆ ಹೈ ಲೆವೆಲ್ ಕ್ವಶನ್ಸ್ ಇವು, ಇಂಥವು ಮಾಡಲೇಬೇಕು ನೀವು. ಈಗ ಭಾಳಷ್ಟು ಕ್ವಶನ್ ಈಗ ಬಂದದಾವೆ ಇವ. ಇದು ನೋಡ್ರಿ, ಈ ಕ್ವಶನ್ದಾಗ ಏನು ಹೇಳ್ಯಾನ, 176 ಮತ್ತು 273 ಸಂಖ್ಯೆಗಳನ್ನು ಭಾಗಿಸಿದಾಗ ಅನುಕ್ರಮವಾಗಿ 5 ಮತ್ತು 3 ಶೇಷವನ್ನು ಉಳಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇಂಥದ್ದು ಕ್ವಶನ್ ಇದು NTPC ಒಳಗೆ ಕೇಳಿದಂಥ ಕ್ವಶನ್, ಈಗಾಗಲೇ ನಡೆದಿರುವಂಥ NTPC ಕ್ವಶನ್ನ 2025 ಇದ್ರೊಳಗೆ ಕೇಳಿದಂಥ ಕ್ವಶನ್. ಇಂಥ ಕ್ವಶನ್ ಭಾಳ ಬಂದವು, ಅದಕ್ಕಾಗಿ ಇಂಥ ಕ್ವಶನ್ಗಳನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬಿಡಿಸ್ರಿ ಅಂತ ಹೇಳ್ತಾ. ಇಲ್ಲಿ ನೋಡಿ ಏನು ಹೇಳ್ಯಾನ, ಇದು ರಿಮೈಂಡರ್ 5 ಒಂದು ಉಳಿದೈತಿ, ಇನ್ನೊಂದು 3 ಉಳಿದೈತಿ. ಅಂದ್ರೆ ಇವತ್ತರ ನಡುವೆ ಅಂದರೆ ಎಷ್ಟು ಐತಿ, ಇದನ್ನು ಹೈಯೆಸ್ಟ್ ಎಷ್ಟರಲ್ಲೇ ಭಾಗವಹಿಸಿದಾಗ ಎಷ್ಟು ರಿಮೈಂಡರ್ ಉಳಿದೈತಿ ಅಂತ ಕೇಳ್ತಾನೆ. ಇದು ಆಪ್ಷನ್ ಥ್ರೂನು ಮಾಡ್ಬೋದು ನಾವು ಇಂಥ ಕ್ವಶನನ್ನು. ಆನಂತರ ಬೇಸಿಕ್ ಮೆಥಡನ್ನು ನಾನು ಈಗಾಗಲೇ ಥಿಯರಿ ಒಳಗೆ ಹೇಳಿಲ್ಲ, ಆ ರೀತಿಯೂ ಮಾಡ್ಬೋದು. ಇಲ್ಲಿ ಏನು ಮಾಡಬೇಕು, 176 ಐತಲ್ಲ, 176ದಾಗ -5 ಮಾಡಿರಿ, ಇದು ಬೇಸಿಕ್ ಮೆಥಡಿಂದ. ಈಗ ಏನಾಗುತ್ತದೆ, 171 ಉಳಿತದ, ಹೌದಾ. ಇನ್ನೊಂದು 273 ಐತಲ್ಲ, ಇದ್ರಾಗ -3 ಮಾಡಿರಿ, ಅವಾಗ ಎಷ್ಟು ಉಳಿತೈತಿ, 270 ಉಳಿತದೆ. ಓಕೆ, ಈ 270 ಇದನ್ನು ಹೆಂಗೆ ಹುಡ್ಕೋಬೋದು ನಾವು, ಅಂದರೆ ಇದನ್ನು ಹುಡ್ಕೋಬೋದು ನೋಡಿರಿ. 9 × 19 171. ಓಕೆ, ಈಗ ಇದನ್ನು 9 × 30 ಮಾಡ್ಬೋದು, 9 × 30. ಈಗ ನಾವು ಇಲ್ಲಿ ಗ್ರೇಟೆಸ್ಟ್ ನಂಬರ್ ಅಂದರೆ HF ಅನ್ನು ತಕ್ಕೋಬೇಕು. 19 ಪ್ರೈಮ್ ನಂಬರ್ ಐತಿ, ಅದ ಕಾರಣ ಇಲ್ಲಿ 9 ಐತಿ, ಇಲ್ಲಿ 9, ಅಂದರೆ ಸೇಮ್ ಇರುವಂಥದ್ದು, ಎರಡದ್ರಾಗೂ ಸೇಮ್ ಇರುವಂಥದ್ದು ಯಾವ್ದು ಇರತ್ತಲ್ಲ ಅದು ನಮಗೆ ಗ್ರೇಟೆಸ್ಟ್ ನಂಬರ್. ಹಂಗಾದ್ರೆ ಆನ್ಸರ್ 3. ಆನ್ಸರ್ ಏನಾಗ್ತದೆ, 3ನೇದಾಗ್ತದೆ. ಇಂಥವು ಈಜಿ ಇರ್ತಾವೆ ಕ್ವಶನ್, ಮಾಡ್ಬೋದು. ಇದನ್ನ ಈ ರೀತಿ ಮಾಡ್ಬೋದು. ಇನ್ನೊಂದು ಆಪ್ಷನ್ ಥ್ರೂ, ನಿಮಗೆ ಇದನ್ನು ತೆಗಿಯೋಕೆ ಬರಲಿಲ್ಲಪ್ಪ, ಅವಾಗ ಏನು ಮಾಡಬೇಕು, ಇದನ್ನು ಭಾಗ ಹೋಗಿಸಿ ನೋಡ್ಬೇಕು. 12 1 12 ಎಷ್ಟು ಉಳಿತು, 12 1 12 ಎಷ್ಟು ಉಳಿತು, 5 ಉಳಿತು, 56 ಆಯ್ತು, 12 4 48, ಹೌದಾ. 12 4 48 ಆದರೆ 8 ನಮಗೆ ಇದನ್ನು ಉಳಿಯಾಗತೈತಿ, 5 ಉಳಿತೈತಿ ನಾನು, ಬಟ್ ಇಲ್ಲಿ 8 ಉಳಿಯಾಗತೈತಿ ರಿಮೈಂಡರ್. ಅದಕ್ಕಾಗಿ ಇದನ್ನು ತೊಗೊಂಡ್ರೆ ಇಲ್ಲಿ ರಿಮೈಂಡರ್ ಬರೋದೇ ಇಲ್ಲ, ಹೌದಾ. ಹಾಗಾದ್ರೆ 9 ಕ್ಯಾಲ್ಕುಲೇಟ್ ಮಾಡಿರಿ ಅಂದ್ರೆ ಅಲ್ಲಿ ಬರ್ತದೆ. 14 ಡಿವೈಡ್ ಆಗ್ತೈತೆ ನೋಡಿರಿ. 14 1 14, 3 ಉಳಿತು, 36 ಆಯ್ತು, 14 2 28, ಅವಾಗ ಎಷ್ಟು ಉಳಿತೈತಿ, 8 ಉಳಿಯಾಗ್ತೈತಿ. ಹಂಗಾದ್ರೆ ಇದರಲ್ಲೇನೂ ಬರೋಂಗಿಲ್ಲ ನನಗೆ ಅರ್ಥ. ಈ ರೀತಿ ಎಲಿಮಿನೇಷನ್ ಮೆಥಡನ್ನು ಅಪ್ಲೈ ಮಾಡ್ಬೋದು ನೀವು ಆಪ್ಷನ್ದಾಗ. ಅಂದ್ರೆ ಆ ರಿಮೈಂಡರ್ ಉಳಿತೈತಿ ಚೆಕ್ ಮಾಡಬೇಕು, ಭಾಗಾಕಾರ ಮಾಡಿ, ಇಷ್ಟೇ. ಓಕೆ, ಈಗ ಇಂಥ ಕ್ವಶನ್ ನೋಡಿರಿ, ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದಾವ ನೋಡ್ರಿ. ಏನು ಹೇಳ್ಯಾನ, ಲಿಟರ್ ಟ್ವಿಸ್ಟ್ ಮಾಡಿ ಹೇಳ್ಯಾನ ನೋಡಿರಿ. ಇಲ್ಲಿ ಏನು ಹೇಳ್ತಾನಂದ್ರೆ, 2 ಪಾಸಿಟಿವ್ ನಂಬರ್ಸ್ ಡಿಫರ್ಸ್ ಬೈ 2858. ಎರಡು ನಂಬರ್ ಅದಾವು, ಅವು ಎರಡು ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಾನ, 2858 ಐತಿ. ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು 5 ಆಗ್ತೈತಿ, ಹೌದಾ. ಭಾಗಲಬ್ಧ ಎಷ್ಟಾಗ್ತೈತಿ, 5 ಆಗ್ತೈತಿ. ಶೇಷವು 178 ಬರುತ್ತದೆ, ಶೇಷ 178 ಉಳಿದೈತಿ. ಹಾಗಾದರೆ ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತು 3828ರ ಮಸ ಕಂಡುಹಿಡಿಬೇಕಂತ ಹೇಳ್ತಾನೆ. ಅವ ಏನು ಕೊಟ್ಟಾನಲ್ಲ ಅದನ್ನು ಬರ್ಕೊಂಡು ಮೊದಲು ನಾನು 2 ಸಂಖ್ಯೆಗಳದಲ್ಲ, ಅದನ್ನು A ಮತ್ತು B ಅಂತ ತಿಳ್ಕೊತೀನಿ. 2 ಸಂಖ್ಯೆಗಳನ್ನು ಮತ್ತು A ಅಂತ B ಅಂತ ತಿಳ್ಕೊತೀನಿ ನಾನು. ಅದರದ್ದು ವ್ಯತ್ಯಾಸ ಕೊಟ್ಟಾನ, ಹೌದಾ. ಅವುಗಳ ವ್ಯತ್ಯಾಸ ಕೊಟ್ಟಾನ, ಹಾಗಾದ್ರೆ ಅವುಗಳ ವ್ಯತ್ಯಾಸ ನಡುವೆ ಎಷ್ಟೈತಿ, A ದೊಡ್ಡ ಸಂಖ್ಯೆ ಅಂತ ತಿಳ್ಕೊತೀನಿ, ಹೌದಾ. A ದೊಡ್ಡ ಸಂಖ್ಯೆ ಇದ್ರೆ ಈಗ ಅವುಗಳ ವ್ಯತ್ಯಾಸ ಎಷ್ಟೈತಿ, 2858 ಐತಿ, ಹೌದಾ. ಈಗೇನು ಹೇಳ್ಯಾನು, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅಂದ್ರೆ A ಡಿವೈಡೆಡ್ ಬೈ B ಮಾಡಿದಾಗ ಅವಾಗ ಎಷ್ಟು ಸಿಗ್ತೈತಿ, ಭಾಗಲಬ್ಧವು ಅಂದ್ರೆ ಕ್ವೋಷಂಟ್ ಎಷ್ಟು ಉಳಿದೈತಿ, 5 ಉಳಿದೈತಿ. ಆನಂತರ ಶೇಷ ಎಷ್ಟು ಉಳಿದೈತಿ, 178 ಉಳಿದೈತಿ. ಇನ್ನೂ ಎಷ್ಟು ಉಳಿದೈತಿ ಅನ್ನಂಗೆ ಅರ್ಥ. ಹಾಗಾದ್ರೆ ನಾನು ಇದನ್ನು ಹೆಂಗೆ ಬರ್ಕೋಬೋದು, ನಿಮ್ಗೆ ಗೊತ್ತಿರ್ಬೋದು. ಡಿವಿಡೆಂಡ್ ಭಾಗ ಅಂದ್ರೆ ಭಾಜಕ ಅಥವಾ ಭಾಜಕ ಅಂತಾರೆ, ಏನಂತಾರೆ ಗೊತ್ತಾ, ಭಾಗಿಸ್ಕೊಳ್ಳೋ ಒಂದು ಏನು ಇರ್ತೈತಿಲ್ಲ ಅದು ಎದಕ್ಕೆ ಸಮ ಇರ್ತೈತಿ ಅಂದ್ರೆ ಭಾಗಲಬ್ಧ B5 ಅಂತ ಬರ್ತದೆ. B5 ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದನ್ನು ಸೇರಿಸಿದಾಗ ನಮಗೆ A ಸಿಗ್ತೈತೆ ಅನ್ನಂಗೆ ಅರ್ಥ, ಹೌದಾ.
178 ಇಷ್ಟು ಮಾಡ್ಕೋಬೇಕು. ಅಂದರೆ ಈಗ ಒಂದು ಸಂಖ್ಯೆ ಭಾಗಿಸಾಕತ್ತೀವಿ, ಎ ಅನ್ನು ಭಾಗಿಸಾಕತ್ತೀವಿ. ಆ ಭಾಗಿಸಿದಾಗ ಇದನ್ನು ಭಾಗ ಮಾಡಿದಾಗ ನಮ್ಗೆ 5 ಸಿಕ್ಕಿರ್ತೈತಿ. 5 ಸಿಕ್ಕು ಪ್ಲಸ್ ಇನ್ನೂ 178 ಇದು ರಿಮೈಂಡರ್ ಉಳಿದಿರ್ತೈತಿ. ಹಾಗಿದ್ರೆ ನಾ ಎ ಕಂಡು ಹಿಡ್ಕೋಬೇಕಾದ್ರೆ ಏನು ಮಾಡ್ತೀನಿ ನಾನು, ಇದನ್ನು 5ಕ್ಕೆ ಮಲ್ಟಿಪ್ಲೈ, ಬಿ ಅನ್ನು 5ಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಆನಂತರ ಪ್ಲಸ್ 178 ಮಾಡ್ತೀನಿ. ಇಷ್ಟೇ. ಅವಾಗ ಏನು ಸಿಗ್ತದೆ ನಮ್ಗೆ, ಎ ಸಿಗ್ತದೆ. ಅವಾಗ ನಾನು ಏನು ಮಾಡ್ಬೋದು, ಎ ಈಕ್ವಲ್ ಟು ಬರ್ಕೋಬೋದು. ಅದನ್ನು ಎ ಈಕ್ವಲ್ ಟು ಹೆಂಗೆ ಬರ್ಕೋಬೋದು ಅಂದ್ರೆ ಬಿ ಪೈ ಪ್ಲಸ್ 178 ಅಂತ ಬರ್ಕೋಬೋದು. ಈಗ ನಾನು ಎ ಬೆಲೆಯನ್ನು ಈ ಈಕ್ವೇಷನ್ದಾಗ ತುಂಬ್ತೀನಿ. ಎ ಬೆಲೆಯನ್ನು ಈ ಈಕ್ವೇಷನ್ದಾಗ ತುಂಬನು. ಅವಾಗ ಎಷ್ಟಾಗ್ತೈತಿ, ಬಿ ಪೈ ಪ್ಲಸ್ 178. ಇದನ್ನು ಬ್ರ್ಯಾಕೆಟ್ ಏನು ಬೇಡ, ಮೈನಸ್ ಮಾಡೋಣ. ಈಗ ಮೈನಸ್ ಬಿ ಈಕ್ವಲ್ ಟು 2858 ಆಗ್ತದೆ. ಈಗೇನು ಮಾಡೋಣ, ಇವತ್ತರ ಮೈನಸ್ ಮಾಡಿರಿ. ಬಿ ಪೈದಾಗ 4b ಅಷ್ಟು ಉಳಿತೈತಿ ಈಕ್ವಲ್ ಟು ಇದು 2858 ಮೈನಸ್ 178 ಆಗ್ತದೆ. ಓಕೆ, ಈಗೇನು ಮಾಡೋಣ, ಇದನ್ನ ಸಣ್ಣದು ಮಾಡೋಣ ಸ್ವಲ್ಪ. ಈಗ ಇದನ್ನು ತಿಳಿದಿರ್ಬೋದು, ಇದನ್ನು ನಾನು ರಿಮೂವ್ ಮಾಡ್ತೀನಿ. ಓಕೆ, ಈಗೇನು ಮಾಡೋಣ, ಇದ್ರದ್ದು ಪ್ರಕಾರ ಈಗ ನೆಕ್ಸ್ಟ್ 4b ಸಿಕ್ತು. 4b ಸಿಕ್ತಂದ್ರೆ ಇದನ್ನು ಮೈನಸ್ ಮಾಡಿರಿ. 8 8 ಹೋದರೆ 0 ಉಳಿತು. 4b ಈಕ್ವಲ್ ಟು 8 8 ಹೋದರೆ 0 ಉಳಿತು. 15 7 ಹೋದರೆ 8 ಉಳಿತು. 8 2 ಹೋದ್ರೆ 6 ಉಳಿತು. 2680 ಆಯ್ತು. ಈಗ ಕಡ್ತಾ ಹೊಡೀರಿ. 4 ಎಷ್ಟರಲ್ಲೇ, 4 ಒಂದರಲ್ಲೇ ಆಯಿತು. 4 4 6 24, 2 ಉಳಿತು. 4 7 28. ಬಿ ಈಕ್ವಲ್ ಟು ಸಿಕ್ತು ನಮಗೆ ಎಷ್ಟು, 670 ಸಿಕ್ತು. ಈಗ ನಮ್ಗೆ ಬಿ ಸಿಕ್ತು. ಬಿ ಸಿಕ್ಕಿದ ನಂತರ ಇನ್ನು ಎ ಕಂಡು ಹಿಡ್ಕೋಬೇಕಾದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಏನು ಕೊಟ್ಟಾನ ಮೈನಸ್ ಬಿ ವ್ಯಾಲ್ಯೂ ತುಂಬ್ತೀನಿ. ಮೈನಸ್ ಇದ್ದದ ಈ ಕಡೆ ಹೋಗ್ಬೇಕಾದ್ರೆ ಪ್ಲಸ್ ಆಗ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ, 2858 ಪ್ಲಸ್ 670 ಮಾಡ್ತೀನಿ. ಅವಾಗ ಎ ಈಕ್ವಲ್ ಟು ಎಷ್ಟು ಸಿಗ್ತೈತಿ ನಮ್ಗೆ, 8 5 7 12, ಒಂದು ಕೈಲ ಬಂತು. 8 6 14, ಒಂದು 15, ಒಂದು ಕೈಲ ಬಂತು. 2ಕ್ಕೆ ಒಂದು ಸೇರಿಸ್ರೆ 3. ಇದು ಎಷ್ಟು ಸಿಕ್ತು ನಮ್ಗೆ, 3528 ಸಿಕ್ತು ನಮ್ಗೆ. ಇದು ಎ ವ್ಯಾಲ್ಯೂ ಸಿಕ್ತು. ಹಂಗಾದ್ರೆ ನಮಗೆ ಎಚ್ ಎಫ್ ತಗೋಬೇಕು. ಯಾವುದ್ರದ್ದು ಎಚ್ ಎಫ್ ತಗೋಬೇಕು, 3228. ಮತ್ತು ಈಗ ಕಂಡು ಹಿಡಿದದ್ದು ದೊಡ್ಡ ಸಂಖ್ಯೆ ಯಾವುದು, 3528. ಇವತ್ತರ ನಡುವಿನ ಎಚ್ ಎಫ್ ತಗೋಬೇಕು. 3528 ಮತ್ತು 3828 ಇದ್ರ ನಡುವೆ ಎಚ್ ಎಫ್ ತೆಗಿಬೇಕು. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಇಂಥ ದೊಡ್ಡ ನಂಬರ್ ಕೊಟ್ಟಾಗ ನಾವು ಇದ್ರ ನಡುವೆ ಗ್ಯಾಪ್ ಚೆಕ್ ಮಾಡ್ತೀವಿ. ಗ್ಯಾಪ್ ಎಷ್ಟೈತಿ ಅಂದರೆ ವ್ಯತ್ಯಾಸ ಕಂಡು ಹಿಡಿತೀವಿ. 8 8 ಹೋದರೆ 0, ದೊಡ್ಡದ್ರಾಗ ಸಣ್ಣದು ಕಳೆದ್ಬಿಡೋದು ಅಷ್ಟೇ. 2 2 ಹೋದರೆ 0, 8 5 ಹೋದರೆ 3. ಅಂದರೆ ವ್ಯತ್ಯಾಸ ಎಷ್ಟು ಬರೋಕೈತು, 300 ಬರೋಕೈತು. ಈ 300 ಇದನ್ನು ಡಿವೈಡ್ ಮಾಡ್ತೈತೆ ನೋಡೋದು. ಈಗ ಇಲ್ಲಿ ಡಿವೈಡ್ ಮಾಡೋಂಗಿಲ್ಲ, ಇದನ್ನು ಡಿವೈಡ್ ಮಾಡ್ತೈತೆ ನೋಡೋದು, ಇದನ್ನೂ ಡಿವೈಡ್ ಮಾಡೋಂಗಿಲ್ಲ. ಎರಡೂ ಡಿವೈಡ್ ಮಾಡಲಿಲ್ಲ ಅಂದ್ರೆ ಇದು ಎಚ್ ಎಫ್ ಆಗಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಹೊಡ್ಕೋಬೇಕು ನಾವು. ಮತ್ತು ಅದನ್ನು ಹೊಡ್ಕೋ ಬದಲಿ ನಾವೇನು ಮಾಡೋದು, ಆಪ್ಷನ್ ನೋಡ್ಕೊಳ್ಬೇಕು. ಇಲ್ಲಿ ಯಾವ ಆಪ್ಷನ್ನ ಇದನ್ನು ಡಿವೈಡ್ ಮಾಡ್ತೈತೆ ನೋಡ್ಕೊಳ್ಳೋದು. ಹೌದಾ, ಈಗ ನೋಡಿರಿ, ಇಲ್ಲೇನು ಮಾಡೋಣ, ಈಗ 11 ತೊಗೋತೇನೆ. 11 3 ಡಿವೈಡ್ ಮಾಡೋಂಗಿಲ್ಲ. 17 ಡಿವೈಡ್ ಮಾಡೋಂಗಿಲ್ಲ, ಯಾಕೆ ಪ್ರೈಮ್ ನಂಬರ್ ಅದಾವೆ. ಈಗ 12 ತೊಗೋತೇನೆ. 300 ಡಿವೈಡೆಡ್ ಬೈ 12 ಮಾಡ್ತೀನಿ. ಈಗ 12 1 12 12 2 24, 6 ಉಳಿತು. 12 5 60 ಅಂದರೆ 25 ಪೂರ್ತಿಯಾಗಿ ಡಿವೈಡ್ ಆಗತೈತಿ. ಹಾಗಾದ್ರೆ 25 × 12 ಅಂದ್ರೆ ನಾವು 300 ಅಂತ ಗೊತ್ತಾಯ್ತು. ಹಾಗಾದ್ರೆ ಇದ್ರ ಅಪವರ್ತನೆ ಆಗ್ತೈತಿ. ಇದನ್ನು ಏನು ಮಾಡ್ಕೋಬೋದು, 12 × 25 ಅಂತ ಮಾಡ್ಬೋದು. ಹಾಗಾದ್ರೆ ಆನ್ಸರ್ ಏನಾಗ್ತೈತಿ, 12 ಇದನ್ನು ಡಿವೈಡ್ ಮಾಡಾಕೈತಿತ್ತು ಅಂದ್ರೆ 12 ಇದನ್ನು ಡಿವೈಡ್ ಮಾಡಾಕೈತಿ ಅಂದ್ರೆ ಇದನ್ನು ಡಿವೈಡ್ ಮಾಡ್ತೈತಿ, ಇದನ್ನು ಡಿವೈಡ್ ಮಾಡ್ತೈತಿ. ಹಾಗಾಗಿ ಆನ್ಸರ್ ಏನಾಗ್ತೈತಿ, ಎಚ್ ಎಫ್ 12 ಆಗ್ತದೆ. ಇದೇ ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಓಕೆ, ಸೇಮ್ ಧನಾತ್ಮಕ ವ್ಯತ್ಯಾಸ ಕೊಟ್ಟಾನ. ಚಿಕ್ಕ ಸಂಖ್ಯೆಯನ್ನು ಒಂದು ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 2, ಶೇಷವು 147 ಆಗ್ತೈತಿ. ಹಾಗಾದ್ರೆ ಓಕೆ, ಇದ್ರದ್ದು ಆನ್ಸರ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಎಲ್ಲರೂ ಸೇಮ್ ಏನು ಲಾಸ್ಟ್ ಟೈಮ್ ಏನು ಬಿಡಿಸಿಲ್ಲ ಅದ ಸೇಮನ ಕ್ವಶನ್ ಇದು, ಏನು ಚೇಂಜ್ ಇಲ್ಲ. ಬಟ್ ಇದನ್ನು ಕೇಳಿದಂಥ ಕ್ವಶನ್, NTPC ಕೇಳಿದಂಥ ಕ್ವಶನ್ ಐತಿ. ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬರೀ ಇದನ್ನು ಆನ್ಸರ್ ಮಾಡಿರಿ. ನನಗೆ ಕಮೆಂಟ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ ಆನ್ಸರ್ ಮಾಡಿರಿ.
ಇಂಥ ಕ್ವಶನ್ ಇದ್ರದ್ದೇನು ಹೇಳೋಣ 93 ಮತ್ತು 190 ಸಂಖ್ಯೆಗಳನ್ನು ಭಾಗಿಸಿದಾಗ ಅನುಕ್ರಮವಾಗಿ 5 ಮತ್ತು 3 ಶೇಷಗಳು ಉಳಿಯುತ್ತವೆ. ಉಳಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ಅಂದರೆ ಗ್ರೇಟೆಸ್ಟ್ ನಂಬರ್ HCF ಕಂಡುಹಿಡಿಬೇಕು. ನಾವು HCF ಕಂಡುಹಿಡಿಯೋಕೆ ನಾವು ಇದ್ರೊಳಗೆ ಆಪ್ಷನ್ ಥ್ರೂ ಮಾಡ್ಬೇಕಾದ್ರೆ ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದೈತಿ 21 ಐತಿ. ಹೌದಾ? 21 ಡಿವೈಡ್ ಮಾಡಿರಿ. ಇದಕ್ಕೆ 21 4 84 21 4 84 ಎಷ್ಟು ಉಳಿಯಾಕಾಯ್ತು? 9 ಉಳಿಯಾಕಾಯ್ತು. 9 ಇದನ್ನು ಉಳಿಯೋದೈತಿ ರಿಮೈಂಡರ್. ಬಟ್ ಇಲ್ಲಿ ಪಾಯ್ ಕೊಟ್ಟಾನ, ಪಾಯ್ ಉಳಿದೈತಿ ಅಂತ ಹೇಳತ್ತಾನ. ಹಂಗಾದ್ರೆ ಇದು 21 ತಪ್ಪಾಗ್ತದೆ. ಇದು ಅಂದ್ರೆ ದೊಡ್ಡ ಸಂಖ್ಯೆನ ಮೊದಲು ತೊಗೋಬೇಕು ನಾವು ಆಪ್ಷನ್ ಚೆಕ್ ಮಾಡೋಕೆ. ಯಾಕಂದ್ರೆ ಗ್ರೇಟೆಸ್ಟ್ ನಂಬರ್ ಅಂದಾನೆ ಇಲ್ಲಿ. ಇನ್ನು 17 ದೊಡ್ಡದೈತಿ. 17 ಡಿವೈಡ್ ಮಾಡಿದ್ರೆ 17 5 85 17 6 12 17 5 85 ಅಂದರೆ ಇಲ್ಲೂ ಎಷ್ಟು ಉಳಿಯಾಕಾಯ್ತು? 8 ಉಳಿಯಾಕಾಯ್ತು. ಹಾಗಾದ್ರೆ ಇದು ಇಲ್ಲಿ 5 ಬೇಕಾಗ್ತೈತಿ, ಇದು ಆಗಂಗಿಲ್ಲ. ಹಾಗಾದ್ರೆ ಇನ್ನು 14 ತೊಗೋತೀನಿ. 14 3 40 14 5 70 14 6 84 14 6 84 14 7 98 14 6 84 ಆದರೂ ಇದು ಆಗಂಗಿಲ್ಲ. ಉಳಿದದ್ದು ಯಾವುದು? 11. ಹೌದಾ? ಇನ್ನು 11 93 ಐತಿ. 11 ಮಾಡಿರಿ, ಎಷ್ಟು ಉಳಿತೈತಿ? 11 7 11 8 88 ರಿಮೈಂಡರ್. ಇದು ಎಷ್ಟು ಉಳಿಯಾಕೈತಿ? ರಿಮೈಂಡರ್ 5 ಉಳಿಯಾಕತೈತಿ ಶೇಷ. 5 ಉಳಿಯಾಕಾಯ್ತು. ಈಗ 11 ಮತ್ತೆ ಎಷ್ಟರಲ್ಲಿ ಡಿವೈಡ್ ಮಾಡಿ? 190ಕ್ಕೆ ಡಿವೈಡ್ ಮಾಡಿರಿ 11ರಲ್ಲಿ. ಅವಾಗ ಎಷ್ಟು ಉಳಿತೈತಿ? 11 11 ಎಷ್ಟು ಉಳಿತು? 11 11 8 ಉಳಿತು. 11 7 77 ಅಂದ್ರೆ +3 ಉಳಿತೈತಿ. ಇದು ಶೇಷ. ಹಂಗಾದ್ರೆ ಅದು ಫಾಲೋ ನಂಗೆ ಅರ್ಥ. ಈ ರೀತಿ ಬಿಡಿಸ್ಬೋದು. ಅಥವಾ ನಿಮಗೆ ಇದು ಬೇಡ, ಇನ್ನೊಂದು ರೀತಿ ಒಳಗೆ ಹೇಳ್ಬೇಕಂದ್ರೆ ಇದಕ್ಕೆ ನಾವು ನಾರ್ಮಲ್ ಬೇಸಿಕ್ ಮೆಥಡನ್ನು ಯೂಸ್ ಮಾಡ್ಬೇಕು. ಈಗ 93 ಕೊಟ್ಟಾನ, 190 ಕೊಟ್ಟಾನ. ಈಗ ನಾನೇನು ಮಾಡ್ಕೋತೀನಿ? 93 ಮೈನಸ್ 5. ಈಗ 93ದಾಗ 5 ಮೈನಸ್ ಮಾಡಿದಾಗ ಎಷ್ಟು ಉಳಿತೈತಿ? ಇಲ್ಲಿ 88 ಉಳಿತದ. ಇನ್ನೊಂದು 190ರಾಗ -3 ಮಾಡ್ಬೇಕು. ಅವಾಗ ಎಷ್ಟು ಉಳಿತೈತಿ? ಇದು 187 ಉಳಿತದ. ಓಕೆ, ಇದನ್ನು ನೋಡ್ರಿ. ಇದು ನೋಡ್ರಿ ಹೆಂಗೆ ಅನ್ಸಾಯ್ತು ನಮಗೆ? ಈ ನಂಬರನ್ನು ನೋಡಿದಾಗ ಇದ್ರ ಮಗ್ಯಾಗ ಏನು ಬರಾಯ್ತಿ? 11 ಬರಾಗ್ತೈತೆ ಅಂದಂಗೆ ಅರ್ಥ. 11 ಬರಾಗ್ತೈತೆ ಅಂದ್ರೆ ಆನ್ಸರ್ 11 ಹಾಕಿಬಿಡ್ಬೋದು. ಇಷ್ಟ ನಮ್ಗೆ. ಈಗ 11 ಇಲ್ಲಿ 11 ಕಾಣಾಕತೈತಿ ನನಗೆ. 11 ಇಂಟು 8 ಕಾಣಾಕತೈತಿ. ಇಲ್ಲಿ 11ರನ್ನ ಭಾಗಾಕಾರ ಮಾಡಿರಿ. 11 1 11 7 ಉಳಿತು. 11 7 77. ಹಾಗಾದ್ರೆ ಇದಕ್ಕೆ ಅರ್ಥ ಹೋಗೋದೈತಿ 11ರಲ್ಲಿ. ಹಾಗಾದ್ರೆ ಆನ್ಸರ್ 11. ಈ ರೀತಿ ನೀವು ಜಲ್ದಿಯಾಗಿ ಬಿಡಿಸ್ಬೋದು. ನಮ್ಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಒಳಗೆ ನಮ್ಗೆ ಯಾವ್ದು ಮೆಥಡ್ ಈಜಿ ಆಗುತ್ತೆ ಅಂದರೆ ಬೇಸಿಕ್ ಮೆಥಡನ್ನು ಈಜಿ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಆಪ್ಷನ್ಗಳು 4 ಆಪ್ಷನ್ ಚೆಕ್ ಮಾಡೋದಕ್ಕಿಂತ ಹೆಚ್ಚು ಬೇಸಿಕ್ ಮೆಥಡನ್ನು ಯೂಸ್ ಮಾಡೋದ್ರಿಂದನೂ ಜಲ್ದಿ ಬಿಡಿಸ್ಬೋದು. ಬಟ್ ಯಾರು ಕ್ಯಾಲ್ಕುಲೇಷನ್ ಸ್ಪೀಡ್ ಇರ್ತಾರಲ್ಲ ಅವ್ರಿಗೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅದು ಬೆಸ್ಟ್ ಆಗ್ತದೆ. ಓಕೆ, ಇಲ್ಲೇನು ಹೇಳೋಣ? ಸುರೇಂದ್ರ ಮತ್ತು ಅವರ ಬಳಿ 102 ಲೀಟರ್ ಎಣ್ಣೆ ಎ ಮತ್ತು 224 ಲೀಟರ್ ಎಣ್ಣೆ ಬಿ. ಎರಡು ರೀತಿ ಎಣ್ಣೆ ಅದಾವೆ. ಒಂದು ಎ ಎಣ್ಣೆ ಐತಿ, ಒಂದು ಬಿ ಎಣ್ಣೆ ಐತಿ. ಅವರು ಒಂದೇ ಅಳತೆಯ ಪಾತ್ರೆಯನ್ನು ತೊಗೊಂಡು ಒಂದೇ ಅಳತೆಯ ಪಾತ್ರೆ ಅಂದ್ರೆ ಒಂದು 2 ಲೀಟರ್ದ 3 ಲೀಟರ್ದ ಒಂದು ಡಬ್ಬಿ ಐತಿ. ಆ ಡಬ್ಬಿಲಿ ಏನು ಮಾಡತ್ತಾನು? ವಿವಿಧ ಎಣ್ಣೆಗಳನ್ನು ತುಂಬಲು ಬಳಸುತ್ತಾರೆ. ಆದರೆ ಪ್ರತಿ ಪಾತ್ರೆಯಲ್ಲಿ ಒಂದೇ ವಿಧದ ಎಣ್ಣೆ ಇರಬೇಕು ಮತ್ತು ಎಲ್ಲ ಪಾತ್ರೆಗಳು ಸಂಪೂರ್ಣವಾಗಿ ತುಂಬಿರಬೇಕು. ಸುರೇಂದ್ರ ಅವರು ಹೊಂದಿರುವ 2 ವಿಧದ ಎಣ್ಣೆಯನ್ನು ಸಂಪೂರ್ಣವಾಗಿ ತುಂಬಲು ಬಳಸಬಹುದಾದ ಪ್ರತಿ ಪಾತ್ರೆಯ ಗರಿಷ್ಠ ಅಂದರೆ ಈಗ ಬೇರೆ ಇವು 2 ಎಣ್ಣೆಯನ್ನು ಈಗ ನಾನು ಬರ್ಕೋತೇನೆ. ಒಂದು ಎ ಎಣ್ಣೆ ಐತಿ, ಇನ್ನೊಂದು ಬಿ ಎಣ್ಣೆ ಐತಿ. ಎ ಎಣ್ಣೆ ಎಷ್ಟೈತಿ? 102 ಲೀಟ್ರ್ ಐತಿ. ಇನ್ನೊಂದು ಬಿ ಎಣ್ಣೆ ಎಷ್ಟೈತಿ? 224 ಲೀಟ್ರ್ ಐತಿ. ಅವು 2 ಎಣ್ಣೆಯನ್ನು ಒಂದು ಇದನ್ನೈತಿ, ಒಂದು ಸಣ್ಣ ಡಬ್ಬಿ ತೊಗೊಂಡಾನ. ಒಂದು ಡಬ್ಬಿ ಅಥವಾ ಏನೋ ಒಂದು ತೊಗೊಂಡಾನ. ಅದರಲ್ಲೇ ಇದ್ರೊಳಗಿಂದು ತೆಗೆದು ಇನ್ನೊಂದ್ರ ಹಾಕಾಕತ್ತಾನು, ಇದ್ರೊಳಗಿಂದು ತೆಗೆದು ಇನ್ನೊಂದ್ರ ಹಾಕಾತಾನು. ಅದು ಒಂದೇ ಸೇಮ್ ಡಬ್ಬಿಯಲ್ಲಿನ ತೆಗೆದು ಹಾಕ್ಬೇಕು. ಆವಾಗ 2 ಸೇಮ್ ಕ್ವಾಂಟಿಟಿ ಇಲ್ಲಿ ಬರ್ಬೇಕು. ಅವು 2 ಸೇಮ್ ಕ್ವಾಂಟಿಟಿನ ಬರ್ಬೇಕು. ಅವು ಡಬ್ಬಿ ಒಳಗೆ ಹಾಕಿರ ಎಲ್ಲದ್ರಾಗೂ. ಹಂಗೆ ಯಾವುದ್ರಾಗ ಬರ್ತೈತಿ ಅದು ಹಂಗೆ ತೆಗಿಬೇಕಾದ್ರೆ ಎಷ್ಟು ಲೀಟ್ರ್ ಡಬ್ಬಿ ತೊಗೋಬೇಕು ಅಂತ ಕೇಳತ್ತ ನಾವು. ಅಂದರೆ ಎಷ್ಟು ಲೀಟ್ರದ ಮಾಪದ ಒಂದು ಡಬ್ಬಿ ತೊಗೊಂಡು ಅದರಲ್ಲೇ ತೆಗೆದು ಹಾಕಬೇಕು ಅಂತ ಕೇಳತ್ತಾನೆ. ಅಂದರೆ ಇಂಥ ಕ್ವಶನ್ದಾಗ ನಾವು
ಹಿಂಗೆ ಬಂದು ಅಂದ್ರೆ ಒಂದು ತ್ರೋಯಿಂದ ಇನ್ನೊಂದು ತ್ರೋ ತೆಗೆದು ಹಾಕಾಕತ್ತೀವಿ, ಎಣ್ಣೆಯನ್ನು ಭಾಗ ಮಾಡಾಕತ್ತೀವಿ. ಅವಾಗ ಒಂದು ತ್ರೋಯಿಂದ ಇನ್ನೊಂದು ತ್ರೋ ಹಾಕಾಕತ್ತೀವಿ ಅಂದ್ರೆ ನಾವು ಯಾವಾಗಲೂ ಈ ಥರದ ಎಚ್ ಸಿ ಎಫ್ ತಗೋಬೇಕು. ಎಚ್ ಸಿ ಎಫ್ ಎಷ್ಟಾಗ್ತೈತಿ ಇದನ್ನು ಕಳೀರಿ. 4ರಾಗ 2 ತೆಗೆದ್ರೆ 2 ಉಳಿತು, 2ರಾಗ 0 ಹೋಗಂಗಿಲ್ಲ, 2 ಉಳಿತೈತಿ. 2ರಾಗ 1 ಹೋದ್ರೆ 1, 122 ಬಂತು. 122 ಹೊಡಿಬೋದು. ಹೆಂಗೆ ಹೊಡಿಬೋದು ನೋಡಿರಿ. ಈಗ ಹೆಂಗೆ ಹೊಡಿತೀವಿ ಅಂದರೆ ಇದನ್ನು 2ರಲ್ಲೇ ಹೊಡಿತೀನಿ. 2 ಎಷ್ಟರಲ್ಲೇ 2 6ರಲ್ಲೇ 12, 2 1ರಲ್ಲೇ ಇಂಟು 2. ಇದು 61 ಏನೈತಿಲ್ಲ ನಮ್ಗೆ ಇದು ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರ್ ಐತಿ. ಅದಕ್ಕಾಗಿ ಇದರಲ್ಲಿ ಕಟ್ತಾ ಹೋಗಾಕ ಈಗ ನೋಡಿರಿ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳತ್ತಾನ. ಅತಿ ದೊಡ್ಡ ಸಂಖ್ಯೆ 61 ಇದರಲ್ಲೇ ಭಾಗ ಮಾಡೋಕೆ ಹೋಗ್ಬರ್ತೈತಿ ನೋಡಿರಿ. 61ರಲ್ಲಿ ಇದು ಭಾಗ ಆಗ್ತದೆ. 61 ಎಷ್ಟರಲ್ಲಿ 6 4 24, 6 4 24 ಅಂದ್ರೆ ಇಲ್ಲಿ ನೋಡಿರಿ 224 ಡಿವೈಡ್ 61 ಮಾಡಿರಿ ಎಷ್ಟಾಗ್ತದೆ 61. 6 4 24 ಅಂದರೆ 240 ಆಗ್ತದೆ. 6 3 18, 3 18 ಅಂದ್ರೆ ಕಟ್ತಾ ಹೋಗಂಗಿಲ್ಲ, ಪೂರ್ತಿಗೆ ಕಟ್ತಾ ಹೋಗೋದಕ್ಕಾಗಿ ನಾನು ಏನು ಮಾಡಬೇಕು, ಇದಂತೂ ಕಟ್ತಾ ಹೊಡೆಯಂಗಿಲ್ಲ. ದೊಡ್ಡ ಸಂಖ್ಯೆ ಇದೈತಿ ಆ್ಯಕ್ಚುಲಿ, ಇದನ್ನು ಕನ್ಸಿಡರ್ ಮಾಡಿ ಅವಾಗ ಇದು ಕಟ್ತಾ ಹೋಗೋದಿಲ್ಲ. ಆವಾಗ ನಾನು ಏನು ಮಾಡ್ತೀನಿ ಇದನ್ನು ತೊಗೋಬೇಕು. ಯಾಕಂತಂದರೆ ಇದು ಆನ್ಸರ್ ಇವು ಎರಡೂ ಕಟ್ತಾ ಹೊಡಿತೈತೆ. ಅದು ಯಾವುದು ಎರಡನ್ನೂ ಭಾಗ ಹೋಗಿಸ್ತದಲ್ಲ ಅದು ನಮಗೆ ಎಚ್ ಎಫ್ ಇರ್ತದೆ. ಆವಾಗ ಎಚ್ ಎಫ್ ಏನಾಗ್ತೈತೆ ನಮಗೆ ಎಚ್ ಎಫ್ = 2 ಆಗ್ತದೆ. ಆನ್ಸರ್ 2. ಇಲ್ಲಿ ಆಪ್ಷನ್ದಾಗ ಕೊಟ್ಟೇ ಇರ್ತಾನೆ ನಾವು. ಇದು ನೀವು ಏನು ಮಾಡ್ಕೋಬೇಕು, ಇಲ್ಲಿ ನೀವು ತೆಗೆದರಿ ಇದ್ರೊಳಗೆ ಆಪ್ಷನ್ದಾಗ ನೋಡ್ಕೊಳ್ಳೋದು. ಅವಾಗ ಆಪ್ಷನ್ದಾಗ ಯಾವ್ದು ನಿಮಗೆ ಸಮೀಪ ಬಂದೈತಿ, ಇದು 2 ಬಂದೈತಿ, 2 ಆಪ್ಷನ್ದಾಗ ಐತಿ, ಹಾಗಾಗಿ ಆನ್ಸರ್ 2 ಆಗ್ತದೆ. ಈಗ ಇದು ಸೇಮ್ ಕ್ವಶನ್ ಐತಿ ನೋಡಿ, ಇದ್ರದ್ದು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆನ್ಸರನ್ನು. ಕಮೆಂಟ್ ಮಾಡಿರಿ ಎಲ್ಲರೂ. ಈಗ ಆನ್ಸರ್ ಸೇಮ್ ಕ್ವಶನ್, ಏನೂ ಚೇಂಜ್ ಇಲ್ಲ, ಅದೇ ರೀತಿ ಬಿಡಿಸ್ಬೇಕು. ಬರೀ ಎಚ್ ಎಫ್ ತೆಗೆದು ಆನ್ಸರ್ ಹೇಳಿದ್ರೆ ಮುಗೀತು. ಹೌದಾ? ಇದೇನು ಹೇಳೋಣ, 1278, 2368 ಆ್ಯಂಡ್ 4318 ಸಂಖ್ಯೆಗಳು ಅತಿ ದೊಡ್ಡ ಸಂಖ್ಯೆ ಎಕ್ಸ್ನಿಂದ ಭಾಗಿಸಿದಾಗ, ಒಂದು ಎಕ್ಸ್ನಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ ಶೇಷ ವಾಯ್ ಆಗಿ ಉಳಿತೈತೆ ಅಂತ. ಎಕ್ಸ್ ಇಲ್ಲಿ ಏನು ಕಂಡುಹಿಡಬೇಕು, ಗ್ರೇಟೆಸ್ಟ್ ನಂಬರ್ ಅಂತ ಹೇಳ್ತಾನೆ ನಾವು. ಗ್ರೇಟೆಸ್ಟ್ ನಂಬರ್ ಅಂದ್ರೆ ನಾನು ಇದ್ರೊಳಗೆ ಮೈನಸ್ ಮಾಡ್ಕೋಬೇಕು. ಅಂದರೆ ವಾಯ್ ಮೈನಸ್ ಮಾಡಬೇಕು. ವಾಯ್ ಮೈನಸ್ ಮಾಡೋದು ವಾಯ್ ಗೊತ್ತಿಲ್ಲ ನನಗೆ, ಆಪ್ಷನ್ ತ್ರೂ ಮಾಡೋಕ್ಕೆ ಬರಲ್ಲ. ಓಕೆ, ಇದ್ರದ್ದು ನಾವು ಮೊದಲು ಏನು ಮಾಡ್ಕೊಂಡು ಡಿಫ್ರೆನ್ಸ್ ತಗೊಂಡು ಎಚ್ ಎಫ್ ತಗೋಬೇಕು. ಗ್ರೇಟೆಸ್ಟ್ ನಂಬರ್ ಅಂತ ಹೇಳಲ್ಲ ನಾನು 1 2 7 8 ಐತಲ್ಲ, ಮೊದಲು ಈ ದೊಡ್ಡದ್ರೊಳಗೆ ಸಣ್ಣದನ್ನು ಮೈನಸ್ ಮಾಡ್ತೀನಿ. 2 3 6 8 ಇದ್ರೊಳಗೆ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 1 ನೋಡ್ರಿ, ಅದು D1 ಅಂತ ಬರ್ಕೋತೀನಿ ನಾನು. ಇದೇನಾಗ್ತದೆ 2 3 6 8ದಾಗ ಕಳೀರಿ ಎಷ್ಟು ಉಳಿತೈತಿ, 8ರಾಗ 8 ಹೋದ್ರೆ 0, 16ರಾಗ 7 ಹೋದ್ರೆ 9, 3ರಾಗ 2 ಹೋಗಂಗಿಲ್ಲ, 3 ಉಳಿತೈತಿ ಅಂದ್ರೆ 0 ಬರ್ತೈತಿ. 2ರಾಗ 1 ಹೋದ್ರೆ 1. ಓಕೆ, 1990 ಬಂತು. ಇನ್ನೊಂದು D2 ಅಂತ ಬರ್ಕೋತೀನಿ. ಅದ್ರೊಳಗೆ ಅಂದ್ರೆ ಇದ್ರೊಳಗೆ ಕಳಿಬೇಕು. ಈಗ ಇದ್ರೊಳಗೆ ಇದನ್ನು 2ನೇದು ಕಳಿಬೇಕಂದ್ರೆ 4 3 1 8ದಾಗ ಏನು ಮೈನಸ್ ಮಾಡಬೇಕು, 2 3 6 8 ಕಳಿಬೇಕು. ಇದನ್ನು ಕಳೆದಾಗ ಎಷ್ಟು ಸಿಗ್ತದೆ, 8ರಾಗ 8 ಹೋದ್ರೆ 0, ಆನಂತರ 11ರಾಗ 6 ಹೋದ್ರೆ 5 ಉಳಿತದೆ, 1 ಕಾಯಿಲೆ ಬರ್ತದೆ. 3ರಾಗ 3 ಹೋಗಂಗಿಲ್ಲ, 13ರಾಗ 3, ಯಾಕಂದ್ರೆ 1 ಕಾಯಿಲೆ ಬಂದೈತಲ್ಲ, 13ರಾಗ 4 ಹೋಗ್ಬೇಕು. 13ರಾಗ 4 ಹೋದ್ರೆ 9 ಬರ್ತದೆ, 4ರಾಗ 3 ಹೋದ್ರೆ 1 ಬರ್ತದೆ. ಇವು ಎರಡು ಬಂತು. ಈಗ ನಾವು ಇವು ಎರಡದ್ರದ್ದು ಎಚ್ ಎಫ್ ತಕ್ಕೊಳ್ಳೋಣ. ಎಚ್ ಎಫ್ ಇದರದ್ದು ಎಚ್ ಎಫ್ ತಕ್ಕೊಳ್ಳೋಣ ಅಂದರೆ ನಮ್ಗೆ ಆನ್ಸರ್ ಸಿಗ್ತದೆ ಅಂತಂದ್ರೆ ಎಕ್ಸ್ ಸಿಗ್ತದೆ. ಈಗ ಎಕ್ಸ್ ಕಂಡುಹಿಡಬೇಕು. ಎಕ್ಸ್ ಅಂದ್ರೆ ಇದನ್ನು ಕಂಡುಹಿಡಬೇಕು. ಇದನ್ನು ಕಂಡುಹಿಡಬೇಕಾದ್ರೆ ನಾವು ಯಾವ ಸಂಖ್ಯೆ ಭಾಗಿಸ್ತೇವಲ್ಲ ಅದನ್ನು ಕಂಡುಹಿಡಬೇಕಾದ್ರೆ ಇದನ್ನು ನಾವು ಎಚ್ ಎಫ್ ತಗೋಬೇಕು. ಎಚ್ ಎಫ್ ತಗೋಬೇಕಾದ್ರೆ ಇದ್ರ ನಡುವೆ ಗ್ಯಾಪ್ ತಕ್ಕೊಳ್ರಿ ಅಥವಾ ಮಲ್ಟಿಪ್ಲೈ ಮಾಡಿರಿ. 1ನೇದು ನೋಡಿರಿ, 1ನೇದು 1090 ಐತಿ, ಅದನ್ನು ಹೊಡೀರಿ. ಇದನ್ನು 1090 ಹೊಡಿಬೋದು. ಹೆಂಗೆ 10 × 109 ಆಗ್ತದೆ. 10 × 109 ಅಂದ್ರೆ ಆಯಿತು. ಈಗ ಇದನ್ನು ಮಾಡ್ಕೊಳ್ರಿ 1950, ಇದನ್ನು ಹೊಡ್ಕೊಂಡ್ರೆ 10 × 1950 ಆಗ್ತದೆ. 10 ಎರಡೂದ್ರಾಗೂ ಸಿಗಾಕತ್ತೈತಿ ಈಗ. ಹೌದಾ? ಇಲ್ಲಿ 109 ಇದು ಕಟ್ತಾ ಹೋಗಂಗಿಲ್ಲ. 19
195 ಇದಕ್ಕೆ 5 ಬೇಕು ಇಲ್ಲಿ 5 ಬೇಕು. ಬಟ್ ಇದ್ರೊಳಗೆ ಯಾವುದು ಕಾಮನ್ ಸಿಗಂಗಿಲ್ಲ. ಅಂದ್ರೆ ಕಾಮನ್ ಯಾವ್ದು ಸಿಗ್ತೈತೆ ನಮ್ಗೆ 10 ಕಾಮನ್ ಸಿಗ್ತೈತೆ. 10 ಕಾಮನ್ ಸಿಕ್ತಂದ್ರೆ ಈಗ ನಮಗೇನು ಸಿಕ್ತು, ಇದು x ಸಿಕ್ತು. ಈಗ ನಮ್ಗೆ ಇದೇನು 10 ಐತಲ್ಲ, ಈ 10 x ಆಗ್ತದೆ. x = ಏನಾಗ್ತದೆ, x = 10 ಆಗ್ತದೆ. ಕಾಮನ್ ಇರೋ ಪಾರ್ಟ್ ಇದು ಕಾಮನ್ ಐತ್ ಪಾರ್ಟ್, ಅದ್ರ ಸಂಬಂಧ x ಅನ್ನು ತಗೋತಾನೆ. h ಓಕೆ. ಈಗ ಏನು ಮಾಡ್ಬೇಕು ನಾವು, x ವ್ಯಾಲ್ಯೂ ಸಿಕ್ತು ನಮಗೆ. x ವ್ಯಾಲ್ಯೂ ಸಿಕ್ತಂದ್ರೆ ಈಗ y ಕಂಡು ಹಿಡ್ಕೋಬೇಕು. y ಕಂಡು ಹಿಡ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು, ಇದನ್ನ ಡಿವೈಡ್ ಮಾಡ್ಬೇಕು. ಫಸ್ಟ್ ನಂಬರ್ ಐತಲ್ಲ ಅದಕ್ಕೆ ಡಿವೈಡ್ ಮಾಡ್ಬಿಟ್ರೆ ಈಗ 1 ನಂಬರ್ 1 2 7 8ಗೆ ಡಿವೈಡೆಡ್ ಬೈ x ಮಾಡ್ರಿ. ಅಂದರೆ x = 1 2 7 8 ಡಿವೈಡೆಡ್ ಬೈ 10 ಮಾಡಿದಾಗ ರಿಮೈಂಡರ್ ಎಷ್ಟು ಸಿಗ್ತೈತಿ ನಮ್ಗೆ. ರಿಮೈಂಡರ್ ಅಂದರೆ ಶೇಷ ಎಷ್ಟು ಸಿಗ್ತೈತಿ, 8 ಸಿಗ್ತೈತಿ. 8 ಶೇಷ ಉಳಿತೈತಿ. ಓಕೆ, 8 ಶೇಷ ಉಳಿತು. ಇನ್ನು y ಈಗ ಇದಕ್ಕೂ ಡಿವೈಡ್ ಮಾಡಿದ್ರೂ ಇದಕ್ಕೂ 8 ಶೇಷ ಉಳಿತೈತಿ. ಇಲ್ಲಿ ಅಂದ್ರೆ ಮೂರದ್ರ ಶೇಷ ಒಂದೇ ಉಳಿತೈತಿ. ನಾವು y ಅಂತ ಹೇಳಿದ್ರೆ ನಾನು ಎಲ್ಲದರಲ್ಲಿ ಶೇಷ y ಸೇಮ್ ಉಳಿತೈತಿ. ಹಾಗಾಗಿ ನೋಡ್ರಿ ಇಲ್ಲಿ ಈಗ ನಾವು ಇದನ್ನು ಡಿವೈಡ್ ಮಾಡಿರಿ 2 3 6 8 ಡಿವೈಡ್ ಮಾಡಿದ್ರು 8 ಉಳಿತೈತಿ. ಲಾಸ್ಟಿಗೆ 8 ಐತಿ ಇಲ್ಲಿ, ಇದು 8 ಉಳಿತೈತಿ. ಹಾಗಾಗಿ ನಮ್ಗೆ y = ಸಿಕ್ತು ನಮ್ಗೆ. ಈಗೇನು ಸಿಕ್ತು, ಇದು y = ಆಯ್ತು. y = ಎಷ್ಟು ಸಿಗ್ತೈತಿ, 8 ಸಿಗ್ತದೆ. ನಾವೇನು ಹೇಳೋಣ, ಇದನ್ನು ಆನ್ಸರ್ ಮಾಡ್ಬೇಕು. 3x - 14y = ಈ ವ್ಯಾಲ್ಯೂ ತುಂಬ್ರಿಗೆ. 3x ಅಂದರೆ 3 × 10 - 14 × 8 30 - 14 ಎಂಟ್ಲೆ 14 14 ಎಂಟ್ಲೆ 112. ಓಕೆ, ಈಗ ಮೈನಸ್ ಮಾಡಿರಿ. 2 1 11 3 ಹೋದ್ರೆ 8 ಉಳಿತದೆ. -82 ಆನ್ಸರ -82. ಆನ್ಸರ್ ಇಲ್ಲಿ ಐತೆ ನೋಡ್ರಿ. ಆನ್ಸರ್ ನಮ್ಗೆ ಸಿಗ್ತದೆ. ಇದು -82 ಆಗ್ತದೆ. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇಂಥವ. ನಿಮ್ಗೆ ಹೆಂಗೆ ಮಾಡ್ಬೇಕಂತ ತಿಳಿಲಿಲ್ಲ ಅಂದ್ರೆ ಬಿಟ್ಟು ಮುಂದೆ ಹೋಗ್ಬೋದು. ಇಂಥ ಕ್ವಶನ್ ಮಾಡಲೇಬೇಕಂತಿಲ್ಲ. ಲಾಸ್ಟಿಗೆ ಮಾಡ್ಬೇಕು. ಯಾವಾಗ ಕ್ವಶನ್ ಪೇಪರ್ನಾಗ ಔಟ್ ಯಾರು ತೆಗಿಬೇಕಂತ ಅನ್ಕೋತಿರಲ್ಲ, ಅಂದ್ರೆ ಟೈಮ್ ಉಳಿತಂದ್ರೆ ಇಂಥ ಕ್ವಶನ್ ಮಾಡ್ಬೋದು ಅಷ್ಟೇ. ಏನು ಟಫ್ ಇಲ್ಲ. ಬಟ್ ನಮಗೆ ಈ ಟೆಕ್ನಿಕ್ಗಳು ಅಲ್ಲಿ ಹೊಳೆಯಂಗಿಲ್ಲ ಎಕ್ಸಾಮ್ ಟೈಮಲ್ಲಿ. ಆದ ಕಾರಣ ಇಂಥ ಕ್ವಶನ್ ಹೆಚ್ಚಿಗೆ ನೀವು ಬಿಡಿಸ್ಕೋಗಿದ್ರಿ ಅಂದ್ರೆ ಈ ಕ್ವಶನ್ ಹಿಂಗೆ ಮಾಡಿದ್ನಲ್ಲ ಅಂತಂದು ನೆನಪು ಬಂದೇ ಬರ್ತದೆ. ಓಕೆ, ಈಗ ಇದು ಕ್ವಶನ್ ಅದೇ ರೀತಿ ಒಳಗೈತಿ. ಸೇಮ್ ಅದೇ ಪ್ಯಾಟರ್ನನ್ನು ಫಾಲೋ ಆಗ್ತೈತಿ. ಅದಕ್ಕೆ ಈ ಕ್ವಶನ್ದು ಕಮೆಂಟ್ನಾಗ ಆನ್ಸರ್ ಮಾಡಿ ತಿಳಿಸ್ರಿ ನೋಡಿ ಎಷ್ಟು ಬರ್ತದೆ. ಏನಿಲ್ಲ, ಇದ್ರ ನಡುವಿನ ಗ್ಯಾಪ್ ತಕ್ಕೊಳ್ಳೋದು, ಆ ನಂತರ ಬಂದ ಆನ್ಸರ್ದಾಗ HF ತಗೊಳ್ಳೋದು. ಎಲ್ಲದ್ರದ್ದು HF ತಗೊಳ್ಳೋದು. HF ತಗೊಂಡು ಅವಾಗ ನಮ್ಗೆ HF ಅನ್ನು x ಸಿಗ್ತೈತಿ. ನಮ್ಗೆ ಅದು x ಇಲ್ಲಿ ಡಿವೈಡ್ ಬೈ ಮಾಡಿದಾಗ ಏನು ಸಿಗ್ತೈತಿ, y ಸಿಗ್ತೈತಿ. ಆ y ಈ x ಎರಡು ವ್ಯಾಲ್ಯೂ ತುಂಬಿ ಇದನ್ನು ಕಂಡುಹಿಡಿಬೇಕಷ್ಟೆ. ಈಗ ಈ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ದಾಗ ಇದ್ರದ್ದು ಕನ್ನಡ ಅನುವಾದ ಇಲ್ಲ. ಈಗ ನಾನೇ ತಿಳಿಸಿ ಹೇಳ್ತೀನಿ ನೋಡ್ರಿ. ಏನು ಹೇಳೋಣ, ಈ ಪೆಂಡುಲಮ್ ಸ್ಟ್ರೈಕ್ಸ್ 2 times. ಒಂದು ಪೆಂಡುಲಮ 2 ಸಲ ಬಡಿತೈತಿ. ಯಾವಾಗ 3 ಸೆಕೆಂಡಿಗೆ 2 ಸಲ ಬಡಿತೈತಿ ಅಂತ ಹೇಳ್ತಾನೆ. ಇನ್ನೊಂದು ಪೆಂಡುಲಮ 5 times ಬಡಿತೈತಿ. ಎಷ್ಟಿಗೆ 7 ಸೆಕೆಂಡಿಗೆ 5 times ಬಡಿತೈತಿ. ಹಾಗಾದ್ರೆ ಎರಡು ಪೆಂಡುಲಮ್ ಸ್ಟ್ರೈಕ್ ಎಟ್ ಅ ಸೇಮ್ ಟೈಮ್, ಎರಡು ಒಂದೇ ಸೇಮ ಬಡಿಬೇಕು. ಹೌ ಮೆನಿ ಸೈಮಲ್ಟೇನಿಯಸ್ ಸ್ಟ್ರೈಕ್ಸ್ ಅಂದರೆ ಎಷ್ಟು ಸಲ ಸ್ಟ್ರೈಕ್ ಹೊಡಿತೈತಿ, ಅಂದರೆ ಎಷ್ಟು ಸಲ ಬಡಿತಾವು. ಇನ್ನು 1 minute 1 ನಿಮಿಷದಾಗ 2 ಸಲ ಬಡಿತಾವೆ ಅಂತ ಕೇಳ್ತಾನೆ. ಏನಿಲ್ಲ, ಅದು ಒಂದೇ ಪೆಂಡುಲಮ್ 2 times ಎಷ್ಟು ಸೆಕೆಂಡ್ ಬಡಿತೈತಿ, 3 ಸೆಕೆಂಡಿಗೆ ಬಡಿತೈತಿ. ಹೌದಾ, ಅದನ್ನು ನಾನು 1 ಟೈಮಿಗೆ ಕನ್ವರ್ಟ್ ಮಾಡ್ಕೊತೀನಿ. 1 ಟೈಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು, ಅವಾಗ ಏನಾಗೈತಿ, ಈ 2ನ ಈ ಕಡೆ ಕಳಿಸ್ರಿ. ಅವಾಗ 3/2 ಸೆಕೆಂಡಿಗೆ ಆಗ್ತದೆ. ಅಂದ್ರೆ 1 ಟೈಮ್ 3/2 ಸೆಕೆಂಡಿಗೆ ಬಡಿತೈತೆ ಅಂದಂಗೆ ಅರ್ಥ. ಹೌದಾ, ಇನ್ನು ಇದೇ ರೀತಿ ಇದನ್ನೇನು ಮಾಡ್ಕೊಂಡು 5 ಟೈಮ್ ಬಡಿಯಾಗತ್ತೈತಲ್ಲ, ಅದನ್ನು ಅದೇ 7 ಸೆಕೆಂಡಿಗೆ ಬಡಿಯಾಗತೈತಿ. ಅದನ್ನು ಕನ್ವರ್ಟ್ ಮಾಡ್ಕೊಂಡು ಅದನ್ನ ಈಗ 1 ಟೈಮಿಗೆ ಎಷ್ಟು ಆಗ್ತೈತಿ, ಅದು
8 ಟೈಮ್ ಇದ್ದದ್ದು ಕನ್ವರ್ಟ್ ಆಗಿ 7/5 ಸೆಕೆಂಡ್ 7/5 ಸೆಕೆಂಡಿಗೆ ಬಡಿಯಾಕತ್ತೈತೆ ಅಂದಂಗೆ ಅರ್ಥ. ಈಗ ಏನು ಮಾಡ್ಕೋಬೇಕು ಇದ್ರದ್ದು, ಇಲ್ಲಿ ಯಾವಾಗಲೂ ಬೆಲ್ ಬಡಿಯಾಕೈತೆ ಅಂದ್ರೆ ನಾವು ಎಲ್ ಸಿ ಎಮ್ಮನ್ನು ತೊಗೋಬೇಕು. ಯಾವಾಗಲೂ ಬೆಲ್ ಬಡಿಯಾಕೈತೆ ಅಂದರೆ ಎಲ್ ಸಿ ಎಮ್. ಹಾಗಾಗಿ ನಾನು ಏನು ಮಾಡ್ಕೋತೀನಿ, ಎಲ್ ಸಿ ಎಮ್ = ಎಲ್ ಸಿ ಎಮ್ ಹೆಂಗೆ ತೊಗೋತೀವಿ, ಇವು ಎರಡದ್ರ ಎಲ್ ಸಿ ಎಮ್ ತೊಗೋತೀವಿ. ಯಾವ್ದ್ರದ 3/2, 7/5 ಎಲ್ ಸಿ ಎಮ್ ತೊಗೋಬೇಕು. ಇದ್ರದ್ದು ಫಾರ್ಮುಲಾ ಹೇಳೀನಿ ನಿಮ್ಗೆ ಅವಾಗಲೇ. ಫಸ್ಟ್ ಕ್ಲಾಸ್ನಾಗ ಫಸ್ಟ್ ಅಥವಾ ಸೆಕೆಂಡ್ ಕ್ಲಾಸಿಗೆ ಹೇಳೀನಿ ನಾ ಇದನ್ನು, ಹೌದಾ. ಈಗ ಎಲ್ಲರೂ ಏನು ಮಾಡೋಣ, ಎಲ್ ಸಿ ಎಮ್ ತೊಗೋನು. ಎಲ್ ಸಿ ಎಮ್ ತೊಗೋವಾಗ ಮೇಲಿಂದ್ರದ್ದು ಎಲ್ ಸಿ ಎಮ್ ತೊಗೋಬೇಕು, ಕೆಳಗಿಂದ್ರೆ ಎಚ್ ಎಫ್ ತೊಗೋಬೇಕು. 3 ಮತ್ತು 7 ಎಲ್ ಸಿ ಎಮ್ ಅವು ಎರಡು ಪ್ರೈಮ್ ನಂಬರ್ ಅದಾವು. ಹಾಗಾಗಿ 3 ಮತ್ತು ಎಲ್ ಸಿ ಎಮ್ ಏನಾಗ್ತೈತಿ, 3 ಮತ್ತು 7 ಎಲ್ ಸಿ ಎಮ್ 21 ಆಗ್ತದೆ, ಡಿವೈಡೆಡ್ ಬೈ ಮತ್ತು 2 ಮತ್ತು 5 ಎಚ್ ಎಫ್ ಏನಾಗ್ತೈತಿ ಇಲ್ಲಿ, 2 ಮತ್ತು 5 ಎಚ್ ಎಫ್ ನೋಡ್ರಿ ಇಲ್ಲಿ, ಇದು ಎರಡು ಪ್ರೈಮ್ ನಂಬರ್ ಅದಾವೆ. ಪ್ರೈಮ್ ನಂಬರ್ದು ಎಚ್ ಎಫ್ ಯಾವಾಗಲೂ 1 ಆಗ್ತದೆ, ಹಾಗಾಗಿ 1 ಬಂತು ಇಲ್ಲಿ, ಹೌದಾ. ಟೋಟಲ 21 ಸೆಕೆಂಡ್ ಸಿಕ್ತು ನಮಗೆ. 21 ಸೆಕೆಂಡಿಗೆ ಅವು ಎರಡು ಬೆಲ್ಲ ಕೂಡಿ ಬಡಿತಾವೆ ನಂಗರ್ಥ. ಅವು 21 ಸೆಕೆಂಡ್ಗೊಮ್ಮೆ ಎರಡು ಬೆಲ್ಲ ಕೂಡಿ ಬಡಿತಾವೆ. ಅವ್ನು ಕೇಳಾಕತ್ತದ 1 ನಿಮಿಷಕ್ಕೆ ಕೇಳಾಕತ್ತಾನ, 1 ನಿಮಿಷಕ್ಕೆ ಎಷ್ಟು ಸಲ ಬಡಿತೈತಿ ಕೂಡಿ ಅಂತ ಕೇಳತ್ತಾನ. ಹಾಗಾಗಿ ನಾನೇನು ಮಾಡ್ತೇನೆ, ಇದನ್ನು ಈಗ 1 ನಿಮಿಷನಾಗ 1 ಮಿನಿಟ್ ಒಳಗೆ ಎಷ್ಟು ಸೆಕೆಂಡ, 60 ಸೆಕೆಂಡ್. ಹಾಗಾಗಿ ಏನು ಮಾಡ್ಬೋದು, ಇದನ್ನು ಡಿವೈಡ್ ಮಾಡಿರಿ, 60 / 21 ಮಾಡಿರಿ. ಅವಾಗ ಎಷ್ಟಾಗ್ತೈತಿ, 21 ಎಷ್ಟರಲ್ಲಿ ಹೋಗ್ತೈತಿ, 21 63 ಆಗ್ತೈತಿ. 21 2 ಎಷ್ಟಾಯ್ತು, 42 ಆಯ್ತು. ಎಷ್ಟು ಉಳಿತೈತಿ, 18 / 21 ಅಂದ್ರೆ ಪೂರ್ತಿಯಾಗಿ ಬಡಿಯುವಂಥದ್ದು ಎಷ್ಟು ಬಡಿತೈತಿ, 2 ಸಲ ಬಡಿತೈತಿ ನನಗೆ. ಪೂರ್ತಿಯಾಗಿ ಬಡಿಯೋದು 2 ಸಲ. ಆನ್ಸರ್ 2 ಬರ್ತೈತಿ ನೋಡ್ರಿ ಆನ್ಸರ್. ಅಂದ್ರೆ ಮ್ಯಾಲೆ ಏನು ಉಳಿತೈತಿಲ್ಲ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಪೂರ್ಣ ಪ್ರಮಾಣದಷ್ಟು ಕನ್ಸಿಡರ್ ಮಾಡ್ಬೇಕು. ಹಾಗಾಗಿ ನಾ ಆನ್ಸರ್ 2 ಕನ್ಸಿಡರ್ ಮಾಡಬೇಕು. ಇದು ಭಾಳ ಈಜಿ ಇರ್ತೈತಿ. ಸ್ವಲ್ಪ ಈ 2 ಟೈಮ್ಸ್ ಅಂತ ಕೊಟ್ಟಾನಲ್ಲ, ಅಲ್ಲಿ 2 ಟೈಮ್ಸ್ ಇದ್ದದ್ದು 1 ಟೈಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ 1 ಟೈಮಿಗೆ ಏನಾಗ್ತೈತಿ, 3/2 ಸೆಕೆಂಡ್ ಆಗ್ತದೆ. 5 ಟೈಮ್ ಇದ್ದದ್ದು 7 ಸೆಕೆಂಡ್ ಐತ್ಲ, ಅದನ್ನ 1 ಟೈಮಿಗೆ ಎಷ್ಟು ಸೆಕೆಂಡ್ ತೊಗೋತೈತಿ ಅದನ್ನು ಕಂಡುಹಿಡ್ಕೋಬೇಕು. ಆನಂತರ ಇದ್ರದ್ದು ಎಲ್ ಸಿ ಎಮ್ ತಗೋಬೇಕು. ಓಕೆ, ಈಗ ಇದನ್ನು ನೋಡ್ರಿ, ಇದು ಓಕೆ 15, 25, 40, 75 ಆನ್ಸರ್. ಇದನ್ನು ಕ್ವಶನ್ ಬಿಡಿಸಿದಂಗೆ ಅನಿಸ್ತಿದೆ ನನಗೆ. ಓಕೆ, 960. ಇದನ್ನು ನಾನು SSC GD ಕ್ವಶನ್ ಪೇಪರ್ ಈಗ ಮ್ಯಾಥ್ಸ್ 1ನೇ ಸೆಟ್ಟನ್ನು ಬಿಡಿಸಿದ್ದೀನಿಲ್ಲ, ಇದು 2 ದಿನದ ಹಿಂದೆನೇ ಬಿಡಿಸೀನಿ. ಅದ್ರೊಳಗೆ ಇದನ್ನು ಸೇಮ್ ಕ್ವಶನನ್ನು ಬಿಡಿಸೀನಿ ನಾನು. ಸೇಮ್ ಕ್ವಶನ್ ಇದೇ ರೀತಿ ಕ್ವಶನ ಬಂದೈತಿ. ಅಂದ್ರೆ ಇದು ರೈಲ್ವೆದಾಗೂ ಸೇಮ್ ಬಂದೈತಿ, ರೈಲ್ವೆದಾಗ ಸೇಮ್ ಕ್ವಶನ್ ಬಂದದ್ದನ್ನು ಮತ್ತು SSC GDದಾಗೂ ಕೇಳಿದ ನನಗೆ ಅರ್ಥ. ಅಂದರೆ ಏನೂ ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಕ್ವಶನ್ ಐತೆ. ಹಾಗಾಗಿ SSC ಮತ್ತು ರೈಲ್ವೆ ಎರಡು ಬೇರೆ ಬೇರೆ ಎಕ್ಸಾಮ್ಗೆ ಬೇರೆ ಬೇರೆ ಕ್ವಶನ್ ಬರ್ತಾವೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಯಾವಾಗಲೂ ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಸೇಮ್ ಇರ್ತೈತಿ, ಎಲ್ಲ ಜಾಬ್ಗೂ ಒಂದು ಸೇಮ್ ಸಿಲೆಬಸ್ ಇರ್ತೈತಿ. ಈಗ ಏನು ಮಾಡಬೇಕು, ನಾವು ಇವ್ರದ್ದು ಎಲ್ ಸಿ ಎಮ್ ತಗೋಬೇಕು. 15 ಮತ್ತು 25, 40, 75 ಇವ್ರದ್ದು ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ತಗೋಬೇಕಾದ್ರೆ ಇದೇನಾಗ್ತೈತಿ, 25 3 ಅಂದ್ರೆ 5² × 3 ಆಗ್ತದೆ. ಇದೇನಾಗ್ತದೆ, ಇದು 5² ಆಗ್ತದೆ. ಇದು 3 × 5 ಆಗ್ತದೆ. ಇದೇನಾಗ್ತೈತಿ 10 × 4 × 10 ಆಗ್ತದೆ. 5 × 2 ಆಗ್ತದೆ, ಅಂದರೆ 5 × 2 ಆಗ್ತದೆ. 2³ 8 × 40 ಹೊಡಿಬೋದು ನೋಡಿ. ಇದನ್ನು 8 × 40 ಹೊಡಿಬೋದು. ಅಂದ್ರೆ ನಾನು ಇದನ್ನು ಏನು ಮಾಡ್ಕೋಬೋದು, 8 × 40 ಅಂದ್ರೆ 8 × 5. ಹಾಗಾದರೆ ಇದನ್ನು 2³ ಅಂತ ತಿಳ್ಕೊಬೋದು. ಓಕೆ, ಈಗ ಎಲ್ ಸಿ ಎಮ್ ಏನಾಗ್ತೈತಿ, ನಾವು ದೊಡ್ಡ ಸಂಖ್ಯೆಯನ್ನು ತೊಗೋಬೇಕು. ನಾವು ಯಾವಾಗಲೂ ದೊಡ್ಡ ಸಂಖ್ಯೆ ಅಂದರೆ ಇದು 2³ ದೊಡ್ಡದೈತಿ. ಮೊದಲು 5² ತೊಗೋತೀನಿ. ಎಲ್ಲಾದ್ರೂ ಇಲ್ಲಿ ಘಾತ ಸೇಮ್ ಐತಿ, ಅಂದರೆ 5³ ಅಂತಂದ್ರೆ 5³ ತೊಗೋಬೋದು. ಬಟ್ ಇಲ್ಲಿ 5² ದೊಡ್ಡದೈತಿ, ಹಾಗಾಗಿ 5² ತೊಗೋತೀನಿ. ಇಂಟು ಇಲ್ಲಿ 2³ ಐತಿ, 2³ ತೊಗೊಂಡೆ. ಇಲ್ಲಿ 3 ಐತಿ, ಇಲ್ಲೂ 3 ಐತಿ, ಹಾಗಾಗಿ ಇಲ್ಲಿ 3 ತೊಗೋತೀನಿ. ಉಳ್ದದ್ದು ಯಾವುದು ಉಳಿಲಿಲ್ಲ. ಹಾಗಾಗಿ ಆನ್ಸರ್ ಈಗ ನೋಡ್ರಿ, 5² ಅಂದರೆ 25, ಇಂಟು 3 ಅಂದರೆ 8, ಇಂಟು 3 ಎಷ್ಟಾಗ್ತೈತಿ, 5 × 8 200 ಇಂಟು 3 ಮಾಡಿದ್ರೆ 600 ಸಿಗ್ತದೆ. ಈಗ 4 ಡಿಜಿಟ್ 4 ಡಿಜಿಟ್ ನಂಬರ್ ಎಷ್ಟು,
10,000 4 ಡಿಜಿಟ್ ನಂಬರ್ ಅತಿ ದೊಡ್ಡ ಸಂಖ್ಯೆ 10,000ಕ್ಕೆ ಒಂದು ಕಡಿಮೆ ಮಾಡ್ರೆ 999 ಸಿಗ್ತೈತಿ. 4 ಡಿಜಿಟ್ ನಂಬರ್ ಯಾವುದಂದ್ರೆ 999 ಅತಿ ದೊಡ್ಡ ಸಂಖ್ಯೆ. ಓಕೆ, ಈಗ 999ಕ್ಕೆ ನಾವು ಇದನ್ನು ಡಿವೈಡ್ ಮಾಡ್ಬೇಕು, 600ರಲ್ಲಿ ಡಿವೈಡ್ ಮಾಡ್ಬೇಕು ಅಷ್ಟೇ. 9999 ಇದನ್ನು ನಾನು ನಾರ್ಮಲ್ ಡಿವಿಷನ್ ನಾವು ಸಣ್ಣ ಕಲ್ತೀವಲ್ಲ ಅದೇ ರೀತಿ ಮಾಡ್ಕೊಂಡು ಎಷ್ಟು 600 ಒಂದರಲ್ಲಿ 600 9 9 3 ಈ 9ನ್ನು ಇಲ್ಲಿ ತಂದಿಟ್ರೆ ಈಗ 6 36 00 9 9 9 6 3 ಆಗ್ತದೆ. ಈ 399 ಉಳಿತು. ಆ 399ನ್ನು ನಾನೇನು ಮಾಡ್ಬೇಕೀಗ ಕಳಿಬೇಕು. ಎದ್ರಾಗ ಕಳಿಬೇಕು? ಈ 399ನ್ನು ನಾನು 999 ಮೈನಸ್ 399 ಮಾಡ್ತೀನಿ. ಅವಾಗ ನಮಗೆ ಆನ್ಸರ್ ಸಿಗ್ತದೆ. ಅಂದ್ರೆ ಕಳೆದ್ರೆ ನಮಗೆ ಆನ್ಸರ್ ಡೈರೆಕ್ಟ್ ಸಿಕ್ಬಿಡ್ತದೆ ಅಷ್ಟೇ. ಈಗ ನೋಡ್ರಿ 9 ಹೋದ್ರೆ 0 ಸಿಕ್ತು. 9 ಹೋದ್ರೆ 0, 9 ಹೋದ್ರೆ 6, 9 ಏನೂ ಇಲ್ಲ, 9600 ಸಿಕ್ತು. ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಯಾವುದಂದ್ರೆ ಇವು 4 ಸಂಖ್ಯೆಗಳಿಂದ ಭಾಗವಾಗುವಂಥ ದೊಡ್ಡ ಸಂಖ್ಯೆ ಅಂದರೆ 9600 ಆನ್ಸರ್ ಇದೆ. ಓಕೆ, ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ವಿಚ್ ಈಸ್ ಡಿವಿಜಿಬಲ್ ಬೈ. ಇದ್ರೊಳಗೆ ಯಾವ್ದು ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಐತಿ ಅದು ಡಿವಿಜಿಬಲ್ ಆಗುವಂಥದ್ದು ಅಂತ ಕೇಳತ್ತಾನ. ಇದ್ರದ್ದು LCM ಅಂತ ತೆಗಿಬೇಕು ನಾವು. ಈಗ ನೋಡ್ರಿ ಇಲ್ಲಿ 36 ಐತಿ, ದೊಡ್ಡ ಸಂಖ್ಯೆಯನ್ನು ಹಿಡಿಬೇಕು ಯಾವಾಗಲೂ. ಈ ದೊಡ್ಡ 36 8 4 32 ಇದು ಕಟ್ತಾ ಹೋಗಂಗಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ನಾನು ಈ 36 ಐತಲ್ಲ ಈಗ LCM ತಗೊಳ್ಳೋಣ. ಹೆಂಗೆ 36ನ ಇಂಟು ಮಾಡಿರಿ, ಇಂಟು 2 ಮಾಡಿರಿ. ಯಾಕಂದ್ರೆ ಈಗ 12 ಮಗ್ಗಿಯಾಗ 36 ಐತಿ. ಹಾಗಾದ್ರೆ ಈ 12ನ ಬಿಟ್ಬಿಡ್ತೀನಿ ನಾನು. ಈಗ ನೋಡ್ರಿ ಇಲ್ಲೇ ಮಾಡ್ಕೊಳ್ಳೋಣ LCM 8 12 28 36 ಇದನ್ನು ಹೊಡ್ಕೋಬೋದು. ಹಿಂಗೆ ಇದನ್ನ ಏನು ಬರ್ಕೋಬೋದು 2 ಕ್ಯೂಬ್ ಅಂತ ಬರ್ಕೋಬೋದು. ಇದನ್ನು 2 ಸ್ಕ್ವೇರ್ ಇಂಟು 3 ಅಂತ ಮಾಡ್ಕೋಬೋದು. ಇದನ್ನು 2 ಸ್ಕ್ವೇರ್ ಇಂಟು 7 ಅಂತ ಮಾಡ್ಕೋಬೋದು. ಅಂದ್ರೆ 4 7 28 ಅನ್ನಂಗೆ. ಇದನ್ನು 9 4 36 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಓಕೆ, ಈಗ ನಾವು LCM ತೊಗೋಬೇಕಾದ್ರೆ ಯಾವ್ಯಾವ ತೊಗೋಬೇಕು ಕನ್ಸಿಡರ್ ಮಾಡಬೇಕು. ದೊಡ್ಡದು 3 ಸ್ಕ್ವೇರ್ ದೊಡ್ಡದೈತಿ, ಆನಂತರ 2 ಕ್ಯೂಬ್ ದೊಡ್ಡದೈತಿ, ಆನಂತರ ಮತ್ತೆ ಯಾವ ತೊಗೋಬೇಕು 7 ತೊಗೋಬೇಕು. ಇಷ್ಟೇ. ಹಂಗಾದ್ರೆ ಆನ್ಸರ್ ನೋಡ್ರಿ, ಇಲ್ಲಿ ಆನ್ಸರ್ ಏನಾಗ್ತೈತಿ LCM 2 ಕ್ಯೂಬ ಇಂಟು 3 ಸ್ಕ್ವೇರ್ ಇಂಟು 7 ಎಷ್ಟಾಗ್ತೈತಿ 8 ಇಂಟು 9 ಇಂಟು 7 8 9 72 72 ಇಂಟು 7 7 2 14 ಲಾಸ್ಟಕ್ಕೆ 4 ಬರ್ತೈತೆ ನೋಡ್ರಿ. ಆನ್ಸರ್ ಇದು ಲಾಸ್ಟಕ್ಕೆ 4 ಬರೋದು ಇದು ನೋಡ್ರಿ. 7 7 49 ಅದಕ್ಕೆ 7 2 14 ಸೇರಿಸ್ರಿ 504 ಸಿಗ್ತದೆ ನಮಗೆ. ಆನ್ಸರ್ ಮಾಡೋಣ. ಇಲ್ಲಿ ನೋಡ್ರಿ ಏನಾಗ್ತೈತಿ ಮಲ್ಟಿಪ್ಲೈ ಮಾಡಿರಿ. 7 7 7 49 2 ಕೆಳಗೆ 0 ಇಟ್ನಿ 7 2 14 14 ಸೇರಿಸ್ರಿ. ಅವಾಗ ಏನು ಸಿಗ್ತೈತಿ ನಿಮಗೆ ಪ್ಲಸ್ 14 ಮಾಡಿದ್ರೆ 504 ಸಿಗ್ತದೆ. ಆನ್ಸರ್ 504. ಇದು ಸೇಮ, ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್ ನಂಬರ್. ಇವು 3 ನಂಬರ್ ಭಾಳ ಇಂಪಾರ್ಟೆಂಟ್. ಇದ್ರದ್ದು ಕ್ವಶನ್ ಭಾಳ ಸಲ ಕೇಳ್ತಾನೆ. 7 ಇಂಟು 11 ಇಂಟು 13 7 ಇಂಟು 11 ಇಂಟು 13 ಇವೆರಡು ಏನು 3 ಅದಾವಲ್ಲ ನಂಬರ್ ಭಾಳ ಇಂಪಾರ್ಟೆಂಟ್ ನಂಬರ್ಸ. ನೋಡಿರಿ 7 ಇಂಟು 11 ಇಂಟು
13 ಗುಣಿಸಿದಾಗ ಯಾವಾಗಲೂ 1001 ಅಂತ ಬರ್ತದೆ. ಈ 101 ಏನೈತೆ ಯಾವ್ದು ಡಿವಿಜಿಬಲ್ ಮಾಡ್ತೈತಿ, ಇದನ್ನು ಡಿವಿಜಿಬಲ್ ಮಾಡ್ಬೇಕು. ಈಗ 101 ಇದಕ್ಕೆ ಡಿವಿಜಿಬಲ್ ಆಗ್ತೈತೆ ಇಲ್ಲ, ಯಾಕಂತಂದ್ರೆ ಇದನ್ನು ಮೈನಸ್ ಮಾಡಿರಿ, ಇಮ್ಯಾಜಿನೇಷನ್ದಾಗ ಮಾಡ್ಬೇಕು. ಮೈನಸ್ ಮಾಡಿರಿ, ಇಲ್ಲಿ 4 ಉಳಿತೈತಿ. ಇನ್ನು 4 ಉಳಿದ್ರೆ ಇದು ಡಿವಿಜಿಬಲ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಈಗ ಮತ್ತು ಇದನ್ನು ಡಿವಿಜಿಬಲ್ ಮಾಡಿದ್ರೆ ಇಲ್ಲಿ ಎಷ್ಟು ಆಗೈತಿ, ಇಲ್ಲಿ 3 ಉಳಿದೈತಿ. 3 ಇದ್ರ 3 ಆಗಂಗಿಲ್ಲ, ಇಲ್ಲಿ ಮಲ್ಟಿಪ್ಲೈ ಮಾಡ್ಯಾರ. ಹಂಗಾದ್ರೆ ಇದನ್ನು ತೊಗೊರಿ. ಇಲ್ಲಿ 2 ಉಳಿದೈತಿ, 2 ಬರಂಗಿಲ್ಲ. ಹಾಗಾದ್ರೆ ಇದನ್ನು ತೊಗೋಬೇಕು. ಇದು ಒಂದೇ ಡಿವಿಜಿಬಲ್ ಆಗ್ತೈತಿ, ಡಿ ಒಂದೇ ಡಿವಿಜಿಬಲ್ ಆಗ್ತೈತಿ. ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಆನ್ಸರ್ ಡಿ ಅಷ್ಟ ಆಗ್ತದೆ. ಇಲ್ಲಿ ಏನು ಹೇಳ್ತದೆ, ದೇ ರಿಂಗ್ ಎವ್ರಿ 10 ಸೆಕೆಂಡ್ 15 ಮಿನಿಟ್ 10 ಮಿನಿಟ 15 ಮಿನಿಟ 20 ಮಿನಿಟ 25 ಮಿನಿಟ ರೆಸ್ಪೆಕ್ಟಿವ್ಲಿ. ಇಪ್ 10 AM ರಿಂಗ್ ಆಕೈತಂದ್ರೆ ಹಾಗಾದ್ರೆ ಮುಂದೆ ಎಷ್ಟು ಮತ್ತು ಹೊಳ್ಳಿ ಯಾವಾಗ ರಿಂಗ್ ಆಗ್ತಾವೆ ಅಂತ ಕೇಳತ್ತಾನೆ. ಏನಿಲ್ಲ, ಇವತ್ತರದ್ದು LCM ತೆಗೆಯೋದು, ಆವಾಗ ಆ ಟೈಮ್ ಸೆಕೆಂಡನ್ನು ಅಷ್ಟೇ ಮಿನಿಟನ್ನು ಸೇರಿಸೋದಷ್ಟೆ. ಅದು ಆನ್ಸರ್. ಭಾಳ ಈಸಿ ಆಗ್ತದೆ, ಮಾಡ್ಬೋದು. ನೀವು ಆನ್ಸರ್ ಮಾಡಿ ಕಮೆಂಟ್ನಾಗ ತಿಳಿಸ್ರಿ ನೋಡೋಣ. ಏನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲೀಸ್ಟ್ ನಂಬರ್ that should be added 3496 so that sum is exactly divided by 2643. ಲೀಸ್ಟ್ ನಂಬರ್ ಅಂತೇಳಿ ಅಂದ್ರೆ LCM ತಗೋಬೇಕು. LCM ಎಷ್ಟು ಬರ್ತೈತಿ, ಇಲ್ಲಿ 12 LCM ಬರ್ತದೆ. 12 LCM ಬರ್ತದೆ. 12ಅನ್ನು ಡಿವೈಡ್ 33,496ಕ್ಕೆ 12 ಡಿವೈಡ್ ಮಾಡಿಬಿಟ್ರೆ ಎಷ್ಟಾಗ್ತೈತಿ, 12 2 24, 10 ಉಳಿತು. 12 8 12 9 108 ಎಷ್ಟು ಉಳಿತು, 16 ಉಳಿತು. 12 1 12 4 ಉಳಿತು. ಅವು ಆ್ಯಡ್ ಮಾಡಿದಾಗ ಡಿವಿಜಿಬಲ್ ಆಗಬೇಕು. ಅಂದ್ರೆ 4 ಉಳಿತಂದ್ರೆ ಈ 4 ಉಳಿತೈತಿ ಪ್ಲಸ್ 8 ಮಾಡಿದಾಗ 12 ಆಗ್ತೈತಿ. ಅಂದ್ರೆ 12 ಪೂರ್ತಿ ಡಿವಿಜಿಬಲ್ ಆಗ್ತೈತಿ. ಅಂದ್ರೆ ಆನ್ಸರ್ 12 ಆನ್ಸರ್ ಆಗ್ತೈತಿ. 8 ಆನ್ಸರ್ ಆಗ್ತೈತಿ. ಇನ್ನು 8ಅನ್ನು ಅದ್ರೊಳಗೆ ಸೇರಿಸ್ಬೇಕಂದಂಗೆ ಅರ್ಥ. 8ಅನ್ನು ಸೇರಿಸಿದ್ರೆ ನಮಗೆ ಪೂರ್ತಿಯಾಗಿ ಡಿವಿಜಿಬಲ್ ಆಗ್ತೈತಿ ಅನ್ನಂಗೆ ಅರ್ಥ. ಇದು ಹೇಗೆ, ಲಾರ್ಜೆಸ್ಟ್ ನಂಬರ್ ಫಾರ್ 4 ಡಿಜಿಟ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ, ಇದು ಯಾವಾಗಲೇ ಹೇಳಿಲ್ಲ 9600 ಆನ್ಸರ್. ಅದೇ ಸೇಮ್ ಕ್ವಶನ್ ಇದನ್ನು ಮಾಡಿ ಆನ್ಸರ್ ಕಮೆಂಟ್ನಾಗ ಮಾಡಿ ತಿಳಿಸ್ರಿ ನೋಡೋಣ. ಇದನ್ನು ಕಮೆಂಟ್ನಾಗ ತಿಳಿಸ್ಬೋದು ಆನ್ಸರ್. ಇಂಥ ಕ್ವಶನ್ ಇದೇನು ಹೇಳೋಣ, ಫ್ಲೋರ್ ಕ್ವಶನ್ ಹೇಳೋಣ. ಹಾಲ್ ಮೆಜರಿಂಗ್ 16 ಮೀಟ್ರ್ ಒಂದೈತಿ, ಇನ್ನೊಂದು 12 ಮೀಟ್ರ್ ಎರಡು. ಈಗ ಒಂದು ಹಾಲ್ ಐತಿ, ಹಿಂಗೆ ಒಂದು ಹಾಲ್ ಐತಿ, ಒಂದು 16 ಮೀಟ್ರ್ ಐತಿ, ಇದು ಇನ್ನೊಂದು 12 ಮೀಟ್ರ್ ಐತಿ ಅಂತ. ಹಾಗಾದ್ರೆ ಇದ್ರ ಪರ್ಚಿ ಎಷ್ಟದು ಕುಣಿಸ್ಬೇಕು, ಎಷ್ಟು ಮೀಟ್ರದ್ದು ಕುಣಿಸಿದಾಗ ಇದು ಕರೆಕ್ಟಾಗಿ ತುಂಬತೈತಿ ಅಂತ ಕೇಳತ್ತಾನೆ. ಹಾಗಾದ್ರೆ ಇವ್ರ ನಡುವಿಂದ HCF ತಗೋಬೇಕು. HCF ಎಷ್ಟು ಬರ್ತೈತಿ, ಏನಿಲ್ಲ, ಭಾಳ ಈಜಿ ಕೆಲಸ. 16 ಮತ್ತು 12 HCF ಗ್ಯಾಪ್ ತಗೊಳ್ರಿ, 4 ಇದನ್ನು ಡಿವೈಡ್ ಮಾಡ್ತೈತಿ, ಇದನ್ನು ಡಿವೈಡ್ ಮಾಡ್ತೈತಿ. ಹಾಗಾದ್ರೆ ಆನ್ಸರ್ 4 ಆಗ್ತದೆ. ಇಷ್ಟೇ, ಈ ರೀತಿ ಬಿಡಿಸ್ಬೇಕಿಂತ ಕ್ವಶನ್. 5 ಸೆಕೆಂಡ್ ಕೆಲಸ ಇವು. ಓಕೆ, ಇದನ್ನು ಸೇಮ್ ಹೇಳೋಣ. ರೂಮ್ ಫ್ಲೋರ್ ಹಾಕಕತ್ತಾನು 12 ಮೀಟ್ರದ್ದು ಐತಿ, 8 ಮೀಟ್ರದ್ದು ಐತಿ. ಹಾಗಾದ್ರೆ ಇದ್ರದ್ದು ಮ್ಯಾಕ್ಸಿಮಮ್ ಪಾಸಿಬಲ್ ಏರಿಯಾ, ಫೈಂಡ್ ದ ನಂಬರ್ ಆಫ್ ಸ್ಕ್ವೇರ್ ಡಿಸೈನ್, ಎಷ್ಟು ಸ್ಕ್ವೇರ್ಗಳು ಹತ್ತಾವ ಅಂತ ಕೇಳ್ತಾನೆ. ಇಲ್ಲಿ ಎಷ್ಟು ಕೇಳೋಣ, ಈಚ್ ಸ್ಕ್ವೇರ್ ಲೆಂತ್ ಕೇಳೋಣ. ಬಟ್ ಇಲ್ಲಿ ಏನು ಕೇಳತ್ತಾನು, ಒತ್ತರ ಸ್ಕ್ವೇರ್ ಡಿಸೈನದ ಎಷ್ಟು ಪರ್ಚಿ ಹತ್ತವು, ಅಂದರೆ ಎಷ್ಟು ಪರ್ಚಿ ಕುಣಿಸ್ಬೋದು ನಾವು ಅಂತ ಕೇಳತ್ತಾನೆ. ಅಂದ್ರೆ ಆ ಸ್ಕ್ವೇರ್ ಪ್ಲೇಟ್ಸ್ಗಳು ಎಷ್ಟು ಸಿಗ್ತಾವ, ಎಷ್ಟು ಹತ್ತಾವ ಅಂತ ಕೇಳತ್ತಾನೆ. ಇಲ್ಲಿ 12 ಮತ್ತು 8 ಇದನ್ನೆಷ್ಟು ತೆಗೆಯೋದು, ಎಷ್ಟು HCF 4 ಬಂತು. ಅಂದ್ರೆ 4 ಮೀಟ್ರದ್ದು ಸ್ಕ್ವೇರ್ ಶೇಪ್ದಾಗದಾವು. 4 ಮೀಟ್ರಿಗೆ ಒಂದು ಆಯ್ತು. 4 ಮೀಟ್ರ್ ಆತಂದ್ರೆ ನಾವು ಏನು ಮಾಡಬೇಕು, ಇದ್ರದ್ದು ಎರಡದ್ರದ್ದು ವಿಸ್ತೀರ್ಣ ಕಂಡಿಡ್ಬೇಕು. ಆಯತದ ವಿಸ್ತೀರ್ಣ ಕಂಡಿಡ್ಬೇಕಾದ್ರೆ ಏನಾಗುತ್ತೆ, ಸೂತ್ರ A ಇಂಟು B ಅಂದಂಗೆ ಅರ್ಥ. A ಇಂಟು B ಅಂದ್ರೆ 12 ಇಂಟು 8 ಈಕ್ವಲ್ ಟು ಎಷ್ಟಾಗ್ತೈತಿ, 12 96 cm ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಆಗ್ತದೆ. ಹೌದಾ, ಈಗ 4 ಕಂಡಿಡಿದ್ವಿ. ಇದ್ರದ್ದು ಏರಿಯಾ ಇದು ಚೌಕ ಆಕಾರ ಇರ್ತೈತಿ. ಇದು ಯಾವಾಗಲೂ ಚೌಕ ಆಕಾರ ಇರುತ್ತೆ. ಅಂದರೆ ಅದ್ರದ್ದು ಆನ್ಸರ್ ಏನಾಗುತ್ತೆ, A ಸ್ಕ್ವೇರ್ ಅಂದಂಗೆ. A ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಈಕ್ವಲ್ ಟು 16 ಆಗ್ತದೆ. ಹಂಗಾದ್ರೆ 96 ಡಿವೈಡ್ ಬೈ 16 ಮಾಡೋದು. ಆವಾಗ ಎಷ್ಟು ನಮ್ಗೆ ಪರಿಚಯ ಬೇಕಾಗ್ತಾವೆ, ಅಂದರೆ ಸ್ಕ್ವೇರ್ಸ್ಗಳು ಎಷ್ಟು ಬೇಕಾಗ್ತಾವೆ, 16 6 96 ನಮ್ಗೆ 6 ಬೇಕಾಗ್ತಾವೆ ಅನ್ನಂಗೆ ಅರ್ಥ. ಆನ್ಸರ್ ಏದಾಗೈತೆ ನೋಡ್ರಿ. ಈ ರೀತಿ ಕ್ವಶನ್ ಬಿಡಿಸ್ಬೇಕಿಂತವು ಈಜಿ ಇರ್ತಾವೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟ. ವಾಟ್ ಈಸ್ ದ ಲೆಂತ್ ಆಫ್ ದ ಸೈಡ್ ದ ಲಾರ್ಜೆಸ್ಟ್ ಸ್ಕ್ವೇರ್ ಟೈಲ್ಸ್ ಅಂತ ಕರಿತಾರಪ್ಪ, ವಿಚ್ ಈಸ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ದ ಫ್ಲೋರ್. ಇದನ್ನು ಒಂದು ಕೊಟ್ಟಾನ, ಇದ್ರದ್ದು ಕೊಟ್ಟಾನ. ಇದ್ರ ನಡುವಿನ ಗ್ಯಾಪ್ ತಗೊಳ್ರಿ.
ಇದನ್ನು ಪಾಯಿಂಟ್ ಮರ್ತು ಬಿಡ್ರಿ. ಪಾಯಿಂಟ್ ಮರಿದಂದ್ರೆ ಹೆಂಗೆ, ಇವು ನಡುವಿನ ಗ್ಯಾಪ್ ತೆಗೆದು 392 ಪಾಯಿಂಟ್ ಮರ್ತು ಬಿಡ್ರಿ. 522 ಐತಿ. ಇದು ನಡುವಿನ ಗ್ಯಾಪ್ ಎಷ್ಟು ಸಿಗ್ತೈತಿ ನಮ್ಗೆ? ಇಲ್ಲಿ ನೋಡಿ, 2ರಾಗ 2 ಹೋದ್ರೆ 0, 9ರಾಗ 2 ಹೋದ್ರೆ 7, 13ರಾಗ 5 ಹೋದ್ರೆ 87 ಬಂತು. ಈಗ 7 ಇದನ್ನು ಹೊಡ್ಕೋಬೋದು, 87 × 10 ಅಂತ ಹೊಡ್ಕೋಬೋದು. ಹಾಗಾದ್ರೆ ಆನ್ಸರ್ ಸಿಗ್ತೈತಿ ನಮಗೆ 87 ಸಿಗ್ತದೆ. ಇಲ್ಲಿ 87 ಐತಿ ನೋಡ್ರಿ ಆನ್ಸರ್ದಾಗ. ಆನ್ಸರ 87 ಆಗ್ತದೆ. ಈಗ 5 bells commence together and told to interval 3, 5, 3, 6, 12, 15, 18. ಹಾಗಾದ್ರೆ ರೆಸ್ಪೆಕ್ಟಿವ್ಲಿ ಈ ಟೈಮಿಂಗ್ ಮಾಡಿದ್ರೆ ಇನ್ನೊಂದು ಅದ್ರದ್ದು ಅಗೇನ್ ಮತ್ತೊಂದು ಯಾವ ಟೈಮಿಗೆ ಅವಾಗ ಕೂಡಿ ಬೆಲ್ ಬಡಿತಾವ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಇದ್ರದ್ದು ಎಲ್ಲದ್ರದ್ದು LCM ತಗೋಬೇಕು. 3 ಮಗ್ಯಾಗ 6 ಐತಿ, ಅದನ್ನು ಬಿಟ್ನಿ. 6 ಮಗ್ಯಾಗ 12 ಐತಿ, ಅದನ್ನು ಬಿಟ್ನಿ. 12ರ ಮಗ್ಯಾಗ ಏನೂ ಇಲ್ಲ. 12, 15, 18 ತಗೊಂಡು 18 2 ಎಷ್ಟು? 36. 36ರಾಗ 12 ಐತಿ. ಹಾಗಾದ್ರೆ 15 ಮತ್ತು 36 ಇದನ್ನು ತಗೋಬೇಕು LCM. ಹಾಗಾದ್ರೆ ಎಷ್ಟಾಗ್ತೈತಿ? 3 5 ಇದು 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಹಾಗಾದ್ರೆ 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 5 ಅಂತ. ಇದು LCM. ಇದು LCM ತಗೊಳ್ಳೋದು ಇದು. ಓಕೆ, 9 ಇಂಟು 9 4 36, 36 5 36 ಇಂಟು 5 ಮಾಡಿರಿ. 5 3 15, 150 5 6 30, 180 ಬಂತು. 180 ಸೆಕೆಂಡ್ ಆಗತೈತಿ. ಹೌದಾ? 180 ಸೆಕೆಂಡ್ ಆಗೈತಿ. ಬಟ್ ನಾನೇನು ಮಾಡ್ತೀನಿ, ಇದನ್ನು ಮಿನಿಟಿಗೆ ಕನ್ವರ್ಟ್ ಮಾಡ್ತೀನಿ. ಅಂದರೆ /60 ಮಾಡ್ತೀನಿ. 6 3 3 ನಿಮಿಷ ಹೆಚ್ಚಿಗೆ ಮಾಡ್ಬೇಕು ನಾವು. 3 ನಿಮಿಷ ಹೆಚ್ಚಿಗೆ ಮಾಡ್ಬೇಕಂದ್ರೆ ಈಗ 9:5 8:4 5 ಐತಿ. ಇದ್ರಾಗ ನಾನು ಏನು ಮಾಡ್ತೀನಿ, ಇಲ್ಲಿ 0.0 ಇಲ್ಲಿ 0 0 ತುಂಬ್ತೀನಿ. ಅವಾಗ 5 4 5 ಅನಂತರ 8 3 ಎಷ್ಟಾಗ್ತೈತಿ? 8ಕ್ಕೆ 3 ಸೇರಿಸ್ರೆ 2 ಆಗ್ತದೆ. 2 ಆಗ್ತದೆ. 0 ಬಂತು. ಇದು 1 ಹೆಚ್ಚಾಗ್ತೈತಿ. 10.02. ಆನ್ಸರ್ 1 ಇದು. ಇಷ್ಟೇ ಇರೋದಿಂಥ ಕ್ವಶನ್. There are 3 consecutive road crossing at which traffic lights are 35 ಸೆಕೆಂಡ್, 42 ಸೆಕೆಂಡ್, 90 ಸೆಕೆಂಡ್. ಹಾಗಾದ್ರೆ ಅವು 8 ಗಂಟೆಗೆ ಹೊಡೆಯಾಗುತ್ತವೆ. ಹೊಳ್ಳಿ ಯಾವಾಗ ಹೊಡಿತಾವೆ ಅಂತ ಕೇಳ್ತಾನೆ ಅಷ್ಟೇ. ಸೇಮ್ LCM ಫಾರ್ಮುಲಾ ಐತಿ, ಪ್ರಾಬ್ಲಮ್ ಐತಿ. ಇದನ್ನು ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಕಮೆಂಟ್ನಾಗ ಆನ್ಸರ್ ಮಾಡಿ ತಿಳಿಸ್ಬೋದು. ಸೇಮ್ ಆನ್ಸರ್. ಇಂಥ ಕ್ವಶನ್ ಏನೇನು ಬಿಟ್ಟಲ್ಲೇ ಇವು ಪಕ್ಕಾ ಆನ್ಸರ್ ಮಾಡಿರಿ. ಯಾಕಂತಂದ್ರೆ ನಿಮಗೆ ಭಾಳ ಹೆಲ್ಪ್ ಆಗೇ ಆಗ್ತದೆ. ಎಲ್ಲವೂ ನೀವು ಬಿಡಿಸೋದ್ರಿಂದನೇ ಹೆಚ್ಚು ನಿಮಗೆ ಬೆನಿಫಿಟ್ ಆಗ್ತದೆ. ಈಗ ನಾನು ಮೇನ್ ಟಫ್ ಇರುವಂಥ ಕ್ವಶನ್ಸ್ ಏನಿದಾವಲ್ಲ ಅವು ಯಾವ ಬರ್ತಾವಲ್ಲ ಅಂಥ ಕ್ವಶನ್ ನಾನು ಬಿಡಿಸಿ ಹೇಳಿದ್ದೀನಿ ನಿಮಗೆ. ಇನ್ನು ಉಳಿದಂಥ ಕ್ವಶನ್ ನಾನು ನಿಮಗೆ ಮಾಡೋಕ್ಕೆ ಏನು ಬಿಟ್ಟೇನಿಲ್ಲ. ಅವೆಲ್ಲ ನಾನು ಅದ್ರದಕ್ಕೂ ಮೊದಲು ಎಕ್ಸಾಂಪಲ್ ಕೊಟ್ಟು ಬಿಡಿಸಿದ್ದು ಅನ್ನೋದು ಕ್ವಶನ್ ಅದಾವೆ. ಸೇಮ್ ಕ್ವಶನ್ ಇರೋದ್ರಿಂದ ಅಷ್ಟೇ ಬಿಟ್ಟೇನಿ. ಅವತ್ತು ನೀವು ಆನ್ಸರ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋನು. ಆನಂತರ ಇವತ್ತಿಗೆ ನಾವು LCM ಮತ್ತು HCF ಪೂರ್ತಿ ಚಾಪ್ಟರ ಕಂಪ್ಲೀಟ್ ಮಾಡ್ತೀವಿ. ಈ ಕ್ಲಾಸ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಕಮೆಂಟ್ ಮಾಡಿರಿ ಆನ್ಸರ್ಗಳನ್ನ. ಏನತ್ತು ನಾವು ತಿದ್ಕೋಬೇಕು ಅಥವಾ ಇನ್ನೂ ಯಾವ ಚಾಪ್ಟರ್ ಹೇಳಬೇಕು ಅಂಥದ್ದು ಏನೇ ಇದ್ರೂ ಭೀ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮ್ಮ ಚಾನಲನ್ನು ಯಾರ್ಯಾರು ಹೊಸಬರದಿರಲ್ಲ ಅವರೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋನು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.